ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೇವರಾಜ್ ಕಾಮ್ನೂರ್, ತಿರುಳುಗನ್ನಡ ನಾಡು, ಕೊಪ್ಪಳದಿಂದ. ಪ್ರಿಯ ಮಿತ್ರರೇ, ನಾವು ಇಲ್ಲಿವರೆಗೆ ಕಳೆದ ನಮ್ಮ ಯೂಟ್ಯೂಬ್ ಚಾನಲಿಂದ ಪ್ರಸಾರವಾಗುವಂಥ 7 ವಿಶೇಷ ವಿಡಿಯೋ ಸರಣಿಗಳನ್ನು ಟಿಟಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ದೇವೆ. ಈ 8ನೇ ವಿಡಿಯೋ ಸರಣಿಯಲ್ಲಿ ಟಿಟಿಗೆ ಸಂಬಂಧಪಟ್ಟ ಹಾಗೆ ಉಳಿದಂಥ ಸುಮಾರು 65 ಪ್ರಶ್ನೆಗಳನ್ನು, ಇದೊಂದು ಮೆಗಾ ಸೆಷನ್ ಇದು. ಸುಮಾರು 65 ಟಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಪ್ರಶ್ನೆಗಳನ್ನು ಅವುಗಳ ವಿಶ್ಲೇಷಣೆಯೊಂದಿಗೆ ಈ ಅವಧಿಯಲ್ಲಿ ನೋಡಲಿದ್ದೇವೆ. ಈ ದಿನ ನಾವು ಟಿಟಿಯ ವಿಡಿಯೋ ಕ್ಲಾಸನ್ನು ಲೈವ್ ಆಗಿ ಮಾಡಬೇಕಾಗಿತ್ತು. 5 ಗಂಟೆಗೆ ಲೈವ್ ಪ್ರಸಾರ ಆಗಬೇಕಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಆ ಲೈವನ್ನು ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಆ ಲೈವ್ ವಿಡಿಯೋ ಕ್ಲಾಸ್ಗಳನ್ನು ನಾವು ಮಾಡಲಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಒಂದು ವಾರದಲ್ಲಿ ಟಿ ನೋಟಿಫಿಕೇಷನ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಬಂಧುಗಳೇ. ಸೊ ಹಾಗಾಗಿ ನೀವು ಟಿಗೆ ವಿಶೇಷವಾದಂಥ ಗಮನವನ್ನು ಕೊಡ್ರಿ ಮತ್ತು ಟಿಯಲ್ಲಿ ಯಶಸ್ಸನ್ನು ಕಾಣ್ರಿ ಅಂತ ಹೇಳ್ತಾ, ಈ 8ನೇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ವಿಡಿಯೋ ಸರಣಿಯನ್ನು ಪ್ರಶ್ನೆ 46ರಿಂದ ಆರಂಭಿಸೋಣ. ಪ್ರಶ್ನೆ 46 ಏನಿದೆ? ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು ಅಂತ. ಇದಕ್ಕೆ ಆಪ್ಷನ್ ಏನಿದ್ದಾವೆ? ಪರ್ಷಿಯನ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ಹಾಗೆ ಹಡ್ಸನ್ ಜಲಸಂಧಿ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಈ ಜಿಬ್ರಾಲ್ಟರ್ ಜಲಸಂಧಿ. ಈ ಪ್ರಶ್ನೆಗೆ ಇದೊಂದು ಸರಿಯಾದಂಥ ಉತ್ತರ. ಜಿಬ್ರಾಲ್ಟರ್ ಜಲಸಂಧಿ ಇದಕ್ಕೆ ಸರಿಯಾದಂಥ ಉತ್ತರ. ಇದು ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವಂಥ ಜಲಸಂಧಿಯಾಗಿದೆ. ಈ ಏನು ಪರ್ಷಿಯನ್ ಜಲಸಂಧಿ ಇದೆಯೋ, ಇದು ಇರಾನ್ ಮತ್ತು ಅರಬ್ ರಾಷ್ಟ್ರಗಳಿಗನ್ನು ಸಂಪರ್ಕಿಸುವಂಥ ಜಲಮಾರ್ಗ ಇದು. ಇನ್ನು ಈ ಬೇರಿಂಗ್ ಜಲಸಂಧಿ ಇದು ಉತ್ತರ ಅಮೆರಿಕ ಖಂಡ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುವಂಥ ಜಲಸಂಧಿ. ಹಾಗೆ ಈ ಹಡ್ಸನ್ ಜಲಸಂಧಿ ಇದೆಯಲ್ಲ, ಇದು ಅಟ್ಲಾಂಟಿಕ್ ಸಾಗರ ಮತ್ತು ಹಡ್ಸನ್ ಕೊಲ್ಲಿಗೆ ಸಂಪರ್ಕಿಸುವಂಥ ಜಲಸಂಧಿಯಾಗಿದೆ. ಸೊ ಪ್ರಶ್ನೆ, ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಬೇರ್ಪಡಿಸುವಂಥ ಜಲಸಂಧಿ ಯಾವುದು ಅಂದರೆ ಅದು ಜಿಬ್ರಾಲ್ಟರ್ ಜಲಸಂಧಿ. ನೆಕ್ಸ್ಟ್ ಪ್ರಶ್ನೆ 47 ಹೀಗಿದೆ: ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳಾಗಿವೆ ಅಂತಿದೆ. ಆಪ್ಷನ್ ಏನಿದಾವೆ? ತೇವಯುತ ಸಮಭಾಜಕ ವೃತ್ತದ ವಾಯುಗುಣ, ಉಷ್ಣವಲಯದ ಮರುಭೂಮಿ ವಾಯುಗುಣ, ಹಾಗೆ ಮೆಡಿಟರೇನಿಯನ್ ವಾಯುಗುಣ, 4ನೇದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ ಅಂತಿದೆ. ಈ ಉಷ್ಣ ಮತ್ತು ಶುಷ್ಕ ಬೇಸಿಗೆ ತೇವಯುತ ಚಳಿಗಾಲ ಇದು ಯಾವ ವಾಯುಗುಣದ ಲಕ್ಷಣ ಅಂತಂದರೆ ಅದು ಮೆಡಿಟರೇನಿಯನ್ ವಾಯುಗುಣದ ಲಕ್ಷಣ. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದರೆ ಮೆಡಿಟರೇನಿಯನ್ ವಾಯುಗುಣ. ನೆಕ್ಸ್ಟ್ ಪ್ರಶ್ನೆ 48 ಹೀಗಿದೆ: ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿ ಯಾವುದೆಂದರೆ ಅಂತಿದೆ. ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ? ಮಿಸ್ಸಿಸ್ಸಿಪ್ಪಿ, ಕೊಲರಾಡೋ, ಮಿಸ್ಸೌರಿ, ಹಾಗೆ ಸೈಂಟ್ ಲಾರೆನ್ಸ್ ಅಂತ ಕೊಟ್ಟಿದ್ದಾರೆ. ಈ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನುವಂಥ ಮಹಾಕಂದರವನ್ನು ನಿರ್ಮಿಸಿರುವಂಥ ನದಿ ಯಾವುದು ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಕೊಲರಾಡೋ. ಇದಕ್ಕೆ ಸರಿಯಾದಂಥ ಉತ್ತರ. ಅಂದರೆ ಉತ್ತರ ಅಮೆರಿಕದಲ್ಲಿ ಇರುವಂಥ ಈ ಕೊಲರಾಡೋ ನದಿ ಕೊಲರಾಡೋ ಪ್ರಸ್ಥಭೂಮಿಯ ಮೂಲಕ ಹರಿಬೇಕಾದಾಗ ತನ್ನ ಸವಕಳಿ ಮಾಡೋದ್ರ ಮುಖೇನ ಈ ಅತ್ಯದ್ಭುತವಾದಂಥ ಕೊಲರಾಡೋ ಮಹಾಕಂದರವನ್ನು, ಅದು ಈ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನುವಂಥ ಮಹಾಕಂದರವನ್ನು ಅದೇನು ಮಾಡಿದೆ? ನಿರ್ಮಾಣ ಮಾಡಿದೆ. ಮತ್ತು ಇದನ್ನು ಪ್ರಪಂಚದ ಪ್ರಾಕೃತಿಕ ಅತ್ಯದ್ಭುತ ಅಂತ ನಾವು ಕರಿತಾ ಇದ್ದೀವಿ ಮಿತ್ರರು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ? ದಕ್ಷಿಣ ಅಮೇರಿಕಾದ ಪಶ್ಚಿಮ ಅಂಚಿನದುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಯಾವುದೆಂದರೆ ಅಂತಿದೆ. ಆಪ್ಷನ್ ಇದ್ದಾವೆ. 1ನೇದು ಅಪಲೇಷಿಯನ್ ಪರ್ವತ, 2ನೇದು ಹ್ಯಾಂಡಿಸ್ ಪರ್ವತ, 3ನೇದು ಆಲ್ಪ್ಸ್ ಪರ್ವತ, 4ನೇದು ಯೂರಲ್ಸ್ ಪರ್ವತ ಅಂತಿದೆ.
ಅಂದರೆ ದಕ್ಷಿಣ ಅಮೆರಿಕದ ಪಶ್ಚಿಮದ ಅಂಚಿನದ ಉದ್ದಕ್ಕೂ, ಅಂದರೆ ಈ ಒಂದು ಪೆಸಿಫಿಕ್ ಸಾಗರದ ಅಂಚಿನದ ಉದ್ದಕ್ಕೂ ಹರಡಿರುವಂಥ ಒಂದು ಪರ್ವತ ಶ್ರೇಣಿ ಯಾವುದು ಅಂದರೆ ಅದು ಹ್ಯಾಂಡೀಸ್ ಪರ್ವತ ಶ್ರೇಣಿ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಏನು ಅಂದರೆ ಹ್ಯಾಂಡೀಸ್ ಪರ್ವತ ಶ್ರೇಣಿ. ಈ ಯೂರಲ್ಸ್ ಪರ್ವತ ಎಲ್ಲಿ ಬರ್ತದೆ ಅಂತಂದ್ರೆ ಇದು ಯುರೋಪ್ ಖಂಡ, ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುವಂಥ ಒಂದು ಪರ್ವತ ಇದು ಯೂರಲ್ಸ್ ಪರ್ವತ. ಇನ್ನು ಈ ಒಂದು ಉತ್ತರ ಅಮೆರಿಕದ ಪೂರ್ವದ ಅಂಚಿನದ ಉದ್ದಕ್ಕೂ ಹರಡಿರುವಂಥ ಒಂದು ಪರ್ವತ ಯಾವುದು ಅಂದರೆ ಅದು ಅಪಲೇಶಿಯನ್ ಪರ್ವತ. ಇದೇ ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಒಂದು ಇನ್ನೊಂದು ಪರ್ವತ ಶ್ರೇಣಿ ಅಂದರೆ ಅದು ಆಲ್ಪ್ಸ್ ಪರ್ವತ ಶ್ರೇಣಿ. ಸೊ ಈ ಒಂದು ಪ್ರಶ್ನೆ ಏನಿದೆ ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಹ್ಯಾಂಡೀಸ್ ಪರ್ವತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಶ್ನೆ 50 ಏನು ಕೊಟ್ಟಿದ್ದಾನೆ, ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕದ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವ ವಿಧಾನದ ಕೃಷಿ ಪ್ರಕಾರವೇ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾನೆ ವಾಣಿಜ್ಯ ಬೇಸಾಯ, ಹಾಗೆ ಸಾಂದ್ರ ಬೇಸಾಯ, ಹಾಗೆ ಮಿಶ್ರ ಬೇಸಾಯ, ಹಾಗೆ 4ನೇದು ಬಂದ್ಬಿಟ್ಟು ನೀರಾವರಿ ಬೇಸಾಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಹಳಷ್ಟು ಬಂಡವಾಳ ಮತ್ತು ಬಹಳಷ್ಟು ಕೆಲಸಗಾರರು ಒಂದು ನಿರ್ದಿಷ್ಟ ಭೂಭಾಗದ ಮೇಲೆ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡುವಂಥ ಒಂದು ಕೃಷಿ ವಿಧಾನ ಅದು ಯಾವುದು ಅಂದರೆ ಅದು ಸಾಂದ್ರ ಬೇಸಾಯ. ನೋಡಿ, ಸಾಂದ್ರ ಬೇಸಾಯದಲ್ಲಿ ಮಾತ್ರ ಬಹಳಷ್ಟು ಬಂಡವಾಳ ಹಾಕಿರ್ತಾರೆ, ಜೊತೆಗೆ ಬಹಳಷ್ಟು ಕೆಲಸಗಾರರು ಕೆಲಸ ಮಾಡ್ತಾ ಇರ್ತಾರೆ. ಜೊತೆಗೆ ಉಳಿದಂಥ ಈ ವಾಣಿಜ್ಯ ಬೇಸಾಯ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಲಾಭಕ್ಕೋಸ್ಕರ ಅಥವಾ ವ್ಯವಹಾರದ ದೃಷ್ಟಿಯಿಂದ ನಾವು ಕೈಗೊಳ್ಳುವಂಥ ಒಂದು ಬೇಸಾಯವನ್ನು ನಾವು ವಾಣಿಜ್ಯ ಬೇಸಾಯ ಅಂತ ಕರಿತಿದ್ದೀವಿ. ಮಿಶ್ರ ಬೇಸಾಯ ಅಂತಂದ್ರೆ ಬೇಸಾಯದ ಜೊತೆಗೆ ಕೋಳಿ ಸಾಕಾಣಿಕೆ, ಹಾಗೆ ಕುರಿ ಸಾಕಾಣಿಕೆ, ಮೀನುಗಾರಿಕೆ, ಈ ಥರದ ಅದಕ್ಕೆ ಬೇಸಾಯಕ್ಕೆ ಪೂರಕವಾದಂಥ ಚಟುವಟಿಕೆಗಳನ್ನು ಮಾಡುವುದಕ್ಕೆ ನಾವು ಮಿಶ್ರ ಬೇಸಾಯ ಅಂತ ಕರಿತಿದ್ದೀವಿ. ಇನ್ನು ನೀರಾವರಿ ಬೇಸಾಯ ಅಂತಂದ್ರೆ ನೀರಾವರಿ ಸೌಕರ್ಯದೊಂದಿಗೆ ಮಾಡುವಂಥ ಬೇಸಾಯವನ್ನು ನಾವು ನೀರಾವರಿ ಬೇಸಾಯ ಅಂತ ಕರಿತಿದ್ದೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಅದು ಸಾಂದ್ರ ಬೇಸಾಯ ಅಂತೇಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಎಲ್ಲಿ ಅಂತ ಕೇಳಿದ್ದಾನೆ. ಆಪ್ಷನ್ 1 ಇದೆ ಹೈದರಾಬಾದ್, ಆಪ್ಷನ್ 2 ಅಮೃತ್ಸರ, ಆಪ್ಷನ್ 3 ದೆಹಲಿ, ಹಾಗೆ 4ನೇದು ಭುವನೇಶ್ವರ ಅಂತಿದೆ. ಇಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೇರವಾಗಿ ಉತ್ತರ ಹೇಳ್ಬಿಡ್ತಾನೆ, ಏನು ಅಂದರೆ ಅದು ಹೈದರಾಬಾದ್. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐತಿ. ಹಾಗೆ ಭುವನೇಶ್ವರದೊಳಗೆ ಯಾರ ನೆನಪಿನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಬಿಜು ಪಟ್ನಾಯಕ್ ಅಂತೇಳಿ. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಎಲ್ಲಿ ಅಂದ್ರೆ ಭುವನೇಶ್ವರದೊಳಗೆ. ಹಾಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಎಲ್ಲಿ? ದೆಹಲಿ ಒಳಗೆ. ಸೊ ಪ್ರಶ್ನೆ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಎಲ್ಲಿ ಅಂದರೆ ಅದು ಹೈದರಾಬಾದ್ನಲ್ಲಿ ಈ ಒಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಐವತ್ತೆರಡನೇ ಪ್ರಶ್ನೆ ಹೇಗಿದೆ, 5 ಈ ಮಾದರಿಯ ಸರಿಯಾದಂಥ ಒಂದು ಘಟ್ಟ ಏನು ಅಂತ ಕೇಳಿದ್ದಾರೆ. ಇಲ್ಲಿ 5 ಸಂಬಂಧಪಟ್ಟಂಗೆ ಕೇಳಿದಾನೆ. ನಾವು ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ಯಾವ ಒಂದು ಸರಿಯಾದ ಕ್ರಮದ ಆಧಾರದ ಮೇಲೆ ನಾವು ಪಾಠ ಯೋಜನೆಯನ್ನು ಹಮ್ಮಿಕೊಳ್ತೇವೆ ಮತ್ತು ಪಾಠ ಬೋಧನೆಯನ್ನು ಮಾಡ್ತೇವೆ ಅನ್ನೋದು ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಏನು ಅಂತಂದರೆ, ಫಸ್ಟ್ ನಾವೇನು ಮಾಡ್ತೇವೆ ಪಾಠ ಮಾಡಬೇಕಾದ್ರೆ ಫಸ್ಟ್ ಮಾಡುವಂಥದ್ದು ಏನು? ಎಂಗೇಜ್ ಮಾಡ್ತೇವೆ, ತೊಡಗಿಸಿಕೊಳ್ಳುವಿಕೆ ಅಂತ ಕರಿತೀವಿ ನಾವು, ಎಂಗೇಜ್. ಸೆಕೆಂಡ್ ಏನು ಮಾಡ್ತೇವೆ? ಎಕ್ಸ್ಪ್ಲೋರ್ ಮಾಡ್ತೇವೆ, ಅನ್ವೇಷಿಸು ಅಂತೇಳಿ. ಮೂರನೇದು ಏನು ಮಾಡ್ತೇವೆ? ಎಕ್ಸ್ಪ್ಲೇನ್, ಪಾಠಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ಮಾಡ್ತೇವೆ. ಕೊನೆಗೆ ಎಕ್ಸ್ಪ್ಯಾಂಡ್ ಅಥವಾ ಎಲಬೊರೇಟ್
ಅಂದರೆ ನಾವು ಹೇಳಿರುವಂಥ ಪಾಠವನ್ನು ಸ್ವಲ್ಪ ವಿಸ್ತರಿಸಿ ಹೇಳುವಂಥದ್ದು, ಕೊನೆಯಲ್ಲಿ ಮೌಲ್ಯಮಾಪನ ಮಾಡ್ತೇವೆ, ಇವ್ಯಾಲ್ಯುವೇಷನ್. ಸೊ ಇಲ್ಲಿ 5 E's ಒಂದು ಸರಿಯಾದ ಕ್ರಮ ಯಾವುದಪ್ಪ ಅಂದರೆ 4ನೇ ಒಂದು ಏನು ಕೀ ಆನ್ಸರ್ ಇದೆ ಅದು ಇದಕ್ಕೆ ಸರಿಯಾದಂಥ ಉತ್ತರ. ಫಸ್ಟ್ ಎಂಗೇಜ್ ಮಾಡ್ತೇವೆ, ಆಮೇಲೆ ಎಕ್ಸ್ಪ್ಲೋರ್, ಆಮೇಲೆ ಎಕ್ಸ್ಪ್ಲೇನ್, ಆಮೇಲೆ ಎಲಾಬೋರೇಟ್, ಕೊನೆಯಲ್ಲಿ ಇವ್ಯಾಲ್ಯುವೇಷನ್. ಇದು 5 E'sಗಳ ಒಂದು ಸರಿಯಾದಂಥ ಒಂದು ಕ್ರಮ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಕ್ಕುಗಳು ಮತ್ತು ಕರ್ತವ್ಯ. ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ. ಯಾವುದರ ಭಾಗವಾಗಿದೆ? ಆಪ್ಷನ್ ಕೊಟ್ಟಿದ್ದಾರೆ: ಪೌರ ಪ್ರಜ್ಞೆ, ಸ್ಥಳ ಪ್ರಜ್ಞೆ, ಸಮಯದ ಪ್ರಜ್ಞೆ, ವ್ಯವಹಾರ ಪ್ರಜ್ಞೆ ಅಂತ ಕೊಟ್ಟಿದ್ದಾರೆ. ಈ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆ ಅನ್ನೋದು ಎದರ ಭಾಗ ಅಂತಂದರೆ, ಇದು ಈ ಒಂದು ಪೌರ ಪ್ರಜ್ಞೆಯ ಭಾಗ. ಸ್ಥಳ ಪ್ರಜ್ಞೆಯ ಭಾಗ ಅಲ್ಲ, ಸಮಯ ಪ್ರಜ್ಞೆಯ ಭಾಗ ಅಲ್ಲ, ವ್ಯವಹಾರ ಪ್ರಜ್ಞೆಯ ಭಾಗ ಅಲ್ಲ. ಈ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನೋದು ಪೌರನಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಇದು ಪೌರ ಪ್ರಜ್ಞೆಯ ಒಂದು ಭಾಗ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ, ರಾಜವಂಶ ಹಾಗೆ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವ ಸೂಕ್ತ ಸಾಧನ ಯಾವುದು ಅಂತ. ನಾವು ಪಾಠ ಬೋಧನೆಯನ್ನು ಮಾಡಬೇಕಾದಾಗ ಅಲ್ಲಿ ಐತಿಹಾಸಿಕ ಚಳವಳಿಗಳ ಒಂದು ಬೆಳವಣಿಗೆ ಜೊತೆಗೆ ರಾಜವಂಶಗಳು ಏಳಿಗೆ ಮತ್ತು ಅದರ ಪತನ ಇವನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ಯಾವ ರೀತಿಯಾದಂಥ ಒಂದು TLM ಅನ್ನು ಬಳಸಿ ನಾವು ಪಾಠವನ್ನು ಮಾಡ್ತೇವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 1ನೇ ಆಪ್ಷನ್ ಕೊಟ್ಟಿದ್ದಾರೆ, ಕಾಲರೇಖೆ ಅಂತ ಕೊಟ್ಟಿದ್ದಾರೆ, ಕಾಲ ಸುರುಳಿ ಅಂತ ಕೊಟ್ಟಿದ್ದಾರೆ, ಹಾಗೆ ಕಾಲ ನಕ್ಷೆ ಅಂತ ಕೊಟ್ಟಿದ್ದಾರೆ, ಹಾಗೆ 4ನೇದ್ದು ತುಲನಾತ್ಮಕ ಕಾಲರೇಖೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3, ಕಾಲ ನಕ್ಷೆ. ಇದಕ್ಕೆ ಸರಿಯಾದಂಥ ಉತ್ತರ. ಇಲ್ಲಿ ಕಾಲರೇಖೆ ಅಂತಂದರೆ ಏನು ಅಂತಂದ್ರೆ, ಇಲ್ಲಿ ನಾವೇನು ಮಾಡ್ತೇವೆ, ಇತಿಹಾಸದಲ್ಲಿರುವಂಥ ಕೆಲವೊಂದು ಘಟನೆಗಳನ್ನು ಅವುಗಳ ಇಸ್ವಿಯೊಂದಿಗೆ ತೋರಿಸುವಂಥ ಒಂದು ಸಾಧನ ಇದು. ಕಾಲ ಸುರುಳಿ ಅಂದರೆ ಇದನ್ನೇ, ಘಟನೆಗಳು ಜೊತೆಗೆ ಅವುಗಳ ಇಸವಿಯನ್ನು ಇಲ್ಲಿ ಏನು ಮಾಡ್ತೇವೆ, ತೋರಿಸುವಂಥ ವಿಧಾನ ಬೇರೆ. ಇಲ್ಲಿ ಸುರುಳಿಯ ಆಕಾರದಲ್ಲಿ ಇರುವಂಥ ಸಾಧನದ ಮೂಲಕ ಅದನ್ನು ತೋರಿಸ್ತೇವೆ. ಕಾಲನಕ್ಷೆ ಅಂದರೆ ಇಲ್ಲೇನಿರ್ತದೆ, ಇಲ್ಲಿ ಕಾಲರೇಖೆ ಇರ್ತದೆ, ಇದರಲ್ಲಿ ಕಾಲರೇಖೆ ಇರ್ತದೆ, ಪ್ಲಸ್ ಏನಿರ್ತದೆ ಇಲ್ಲಿ ಭೂಪಟ ಇರ್ತದೆ. ನೋಡಿ, ಇಲ್ಲಿ ಕಾಲರೇಖೆ ಪ್ಲಸ್ ಭೂಪಟ, ಎಲ್ಲಿ ಕಾಲನಕ್ಷೆಯಲ್ಲಿ ಸ್ಥಳ ಜೊತೆಗೆ ಇಸ್ವಿ ಇವುಗಳನ್ನು ಎರಡನ್ನ ತೋರಿಸುವಂಥ ಒಂದು ಸಾಧನ ಇದೆ. ಯಾವುದು ಅಂದರೆ ಕಾಲನಕ್ಷೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು CCEಗೆ ಸಂಬಂಧಪಟ್ಟಂತಿದೆ. ಏನು ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, CCE, ಈ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದಂಥ ಕಾಯ್ದೆ ಯಾವುದು ಅಂತಿದೆ. ಆಪ್ಷನ್ ಕೊಟ್ಟಿದ್ದಾನೆ: ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2005, ಹಾಗೆ ಭಾರತ ಶಿಕ್ಷಣ ಹಕ್ಕು ಕಾಯ್ದೆ 2009, ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2006, ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2004 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೇರವಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2, ಭಾರತದ ಶಿಕ್ಷಣದ ಹಕ್ಕು ಕಾಯ್ದೆ ಯಾವುದು 2009. ಇದು ಇದಕ್ಕೆ ಸರಿಯಾದಂಥ ಉತ್ತರ. ಇದನ್ನು ನಾವು ಏನಂತ ಕರಿತೀವಿ, ಶಾರ್ಟ್ಕಟ್ಟಾಗಿ RTE ಅಂತ ಕರಿತೀವಿ, ರೈಟ್ ಟು ಎಜುಕೇಷನ್ ಅಂತ ಕರಿತೀವಿ. RTE 2009 ಅಂತ ಇದನ್ನು ಕರಿತೀವಿ ನಾವು. ಸೊ RTE ಅಂದರೆ ಏನು? ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂತ ಇದರ ಪೂರ್ಣ ರೂಪ ಇದ್ರದ್ದು. ಇದು ಜಾರಿಗೆ ಬಂದಿದ್ದು ಯಾವಾಗ? ಇದು ಜಾರಿಗೆ ಬಂದಿದ್ದು ಯಾವಾಗ ಅಂದರೆ ಏಪ್ರಿಲ್ 1, 2010ರಲ್ಲಿ RTE ಕಾಯ್ದೆ ಜಾರಿಗೆ ಬಂತು. ಯಾಕೆ ಬಂತಿದ್ದು ಜಾರಿಗೆ ಅಂತಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡೋದು ರಾಜ್ಯದ ಕರ್ತವ್ಯ ಅಂತ ಹೇಳಿ ಭಾವಿಸಿ ಆ ಎಲ್ಲ ಮಕ್ಕಳನ್ನ, ಒಂದು ಏನು 6 ರಿಂದ 14 ವರ್ಷದ ಮಕ್ಕಳೇನಿದ್ದಾರೆ ಅವೆಲ್ಲರೂ ಕೂಡ ಶಾಲೆಯಿಂದ ಹೊರಗುಳಿಬಾರ್ದು, ಆ ಮಕ್ಕಳು ಶಾಲೆಯಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಏನು ಮಾಡಿದ್ರು, ಈ ಒಂದು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟನ್ನು ತರಲಾಯಿತು. ಇದರ ಅಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಒಂದು ಹೊಸ ವಿಧಿಯನ್ನು ಕೂಡ ಸೇರ್ಪಡೆ ಮಾಡಿದ್ರು. ಅದು ಯಾವುದು ಅಂದರೆ ಆರ್ಟಿಕಲ್ 21A. ಇದನ್ನು ನಾವು ಶಿಕ್ಷಣದ ಹಕ್ಕು ಅಂತ ಕರಿತಾ ಇದ್ದೀವಿ ಈ ಒಂದು ವಿಧಿಯನ್ನು. ಎಸ್, ಅರ್ಥ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಇಲ್ಲಿ ಎರಡು ಪಟ್ಟಿ ಕೊಟ್ಟಿದ್ದಾರೆ, ಅ ಪಟ್ಟಿ ಬ ಪಟ್ಟಿ ಅಂತೇಳಿ. ಅ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ? ಸ್ಥಾಪಕರನ್ನು ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜವಂಶಗಳನ್ನು ಕೊಡಲಾಗಿದೆ. ಇವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ? ಸಿಮುಕ ಅಂತ ಕೊಟ್ಟಿದ್ದಾರೆ, ರಾಜ ಜಯಸಿಂಹ, ಪುಷ್ಯಭೂತಿ, ಹಾಗೆ ಕುಜಲ್ ಕಡ್ಫಿಸಸ್. ಬಿ ಪಟ್ಟಿಯಲ್ಲಿ ಯಾವ ಸಾಮ್ರಾಜ್ಯ ಕೊಟ್ಟಿದ್ದಾರೆ? ಗಂಗರು, ಕುಶಾಣರು, ಶಾತವಾಹನರು, ವರ್ಧನರು, ಹಾಗೆ ಬಾದಾಮಿ ಚಾಲುಕ್ಯರು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೊಂದಿಸಿ ನಾವು ಬರೆಯೋದತ್ತಪ್ಪ ಅಂದ್ರೆ, ಈ ರಾಜ ಈ ಸಿಮುಕ ಯಾವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ ಅಂತಂದರೆ, ಸಿಮುಕ ಸ್ಥಾಪನೆ ಮಾಡಿದ ಸಾಮ್ರಾಜ್ಯ ಯಾವುದು? ಶಾತವಾಹನ. ಇವನು ಸ್ಥಾಪನೆ ಮಾಡಿದ್ದು ಶಾತವಾಹನ ಸಾಮ್ರಾಜ್ಯ. ರಾಜ ಸಿಮುಕ ಸ್ಥಾಪನೆ ಮಾಡಿದ್ದು ಶಾತವಾಹನ ಸಾಮ್ರಾಜ್ಯ. ಜಯಸಿಂಹ ಸ್ಥಾಪನೆ ಮಾಡಿದ್ದು ಯಾವ ಸಾಮ್ರಾಜ್ಯ? ಬಾದಾಮಿ ಚಾಲುಕ್ಯರದ್ದು. ಪುಷ್ಯಭೂತಿ ಸ್ಥಾಪನೆ ಮಾಡಿದ್ದು ಯಾವ ಸಾಮ್ರಾಜ್ಯ? ಪುಷ್ಯಭೂತಿ ಸ್ಥಾಪನೆ ಮಾಡಿದ್ದು ವರ್ಧನ ಸಾಮ್ರಾಜ್ಯ. ನೆಕ್ಸ್ಟ್ ಕೊನೆಯದೊಂದಿದೆ, ಕುಜಲ್ ಕಡ್ಫಿಸಸ್ ಸ್ಥಾಪನೆ ಮಾಡಿದ್ದು ಯಾವ ಸಾಮ್ರಾಜ್ಯ ಅಂದರೆ ಅದು ಕುಶಾಣರ ಸಾಮ್ರಾಜ್ಯ. ಹಾಗಾದರೆ ಇದನ್ನು ಹೊಂದಿಸಿ ಕರೆಕ್ಟ್ ಬರೆದಿದ್ದೀವಿ ನಾವು. ಹಾಗಾದರೆ ಯಾವುದಕ್ಕೆ ಅಂತ ನೋಡಿದಾಗ, ಒಂದನೇದ್ದು ಸಿಮುಕ, ಎಷ್ಟನೇದಕ್ಕೆ ಸರಿ ಇದು? ಸಿಮುಕ ಶಾತವಾಹನರು ಅಂದರೆ A3 ಅಂದರೆ ಇರೋದು ಒಂದೇ ಆಪ್ಷನ್ ಇದೆ. ಸೊ ಇದು ಇದಕ್ಕೆ ಸರಿಯಾದಂಥ ಉತ್ತರ. ಏಕ 3 ಸರಿ. ಇನ್ನು ಬಿ, ಜಯಸಿಂಹ ಸ್ಥಾಪನೆ ಮಾಡಿದ್ದು ಯಾವ ಸಾಮ್ರಾಜ್ಯ? ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ವರ್ಧನರ ಸ್ಥಾಪಕ ಯಾರು? ಪುಷ್ಯಭೂತಿ. ಕುಶಾಣರ ಸ್ಥಾಪಕ ಕುಜಲ್ ಕಡ್ಫಿಸಸ್. ಇನ್ನು ಕೊನೆಯದೊಂದು ಉಳಿತಿಲ್ಲಿ, ಗಂಗರ ಸ್ಥಾಪಕ ಯಾರು? ಗಂಗರ ಸ್ಥಾಪಕ ದಡಿಗ ಮತ್ತು ಮಾಧವ. ದಡಿಗ ಮತ್ತು ಮಾಧವ ಅನ್ನುವಂಥ ಇಬ್ಬರು ಏನು ಮಾಡಿದ್ರು? ಈ ಗಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಮಿತ್ರರೇ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ರೂಪದ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ ಎ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಲಾರ್ಡ್ ಕಾರ್ನ್ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದನು. ಹಾಗೆ ಸಮರ್ಥನೆ ಇದಕ್ಕೆ ಏನು ಕೊಟ್ಟಿದ್ದಾರೆ? 6. ಲಾರ್ಡ್ ಕಾರ್ನ್ವಾಲಿಸನು ಹಿಂದೂಸ್ಥಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸಿದನು. ಮೊದಲು ಇಲ್ಲಿ ಪ್ರತಿಪಾದನೆ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಆ ಪ್ರತಿಪಾದನೆಗೆ ಇದು ಸರಿಯಾದ ಸಮರ್ಥನೆ ಹೌದೋ ಅಲ್ಲ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಪ್ರತಿಪಾದನೆ ಅನ್ನೋದು ನೋಡ್ತಾ ಹೋದರೆ, ಲಾರ್ಡ್ ಕಾರ್ನ್ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆ ಉದ್ಯೋಗಗಳನ್ನು ನೀಡಿದ. ಎಸ್, ನಿಜ. ಅವನು ಏನು ಮಾಡಿದ್ದ? ಕಾರ್ನ್ವಾಲಿಸ್ ಭಾರತೀಯರಿಗೆ ಕೆಳದರ್ಜೆ ಹುದ್ದೆಗಳನ್ನು ಮಾತ್ರ ಕೊಡಬೇಕು ಅಂಥೇಳಿ ಅವ ಘೋಷಣೆ ಮಾಡ್ದ. ಅದಕ್ಕೆ ಯಾಕೆ ಘೋಷಣೆ ಮಾಡ್ದಾನಂತಂದ್ರೆ, ನಮ್ಮ ಹಿಂದೂಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತೇಳಿ ಭಾವಿಸಿದ್ದ. ಇವರು ಭ್ರಷ್ಟರಿದ್ದಾರೆ, ಇವರಿಗೆ ಮೇಲ್ಹಂತದ ಹುದ್ದೆಗಳನ್ನು ಕೊಡಬಾರದು, ಕೆಳ ಹಂತದ ಹುದ್ದೆಗಳನ್ನೇ ಕೊಡಬೇಕು ಅಂತ ಹೇಳಿದ. ಸೊ ಹಾಗಾಗಿ ಇದಕ್ಕೆ ಪ್ರತಿಪಾದನೆಯೂ ಸರಿಯಾಗಿದೆ. ಆ ಪ್ರತಿಪಾದನೆಗೆ ಸಮರ್ಥನೆ ಕೊಡುವಂಥ ಹೇಳಿಕೆ ಕೂಡ ಇದಾಗಿದೆ. ಸೊ ಇಲ್ಲಿ ಇದಕ್ಕೆ ನೇರವಾಗಿ ನಾವು ಆಪ್ಷನ್ಗೆ ಇಲ್ಲಿ ಯಾವ ಉತ್ತರ ಸರಿಯಾಗಿದೆ ಅಂತಂದ್ರೆ, ಎ ಮತ್ತು ಆರ್ ಎರಡೂ ಸರಿ. ಮತ್ತು ಆರ್ ಇದೆಯಲ್ಲ, ಇದು ಏನ ಸರಿಯಾದಂಥ ವಿವರಣೆ ಆಗಿದೆ. ಇದು ಇದಕ್ಕೆ ಸರಿ. ಆಪ್ಷನ್ ಯಾವುದು? ಒಂದನೇದ್ದು ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಧರ್ಮಚಕ್ರ ಪ್ರವರ್ತನ ಎಂದರೆ ನೋಡಿ. ಧರ್ಮಚಕ್ರ ಪ್ರವರ್ತನ ಆಪ್ಷನ್ 1 ಕೊಟ್ಟಿದ್ದಾರೆ, ಬುದ್ಧನ ಜನನ. ಆಪ್ಷನ್ 2, ಬುದ್ಧನು ಅರಮನೆಯನ್ನು ತೊರೆದಿದ್ದು. 3ನೇದ್ದು ಬುದ್ಧನ ಮರಣ. ಹಾಗೆ 4ನೇದು ಬಂದ್ಬಿಟ್ಟು ಬುದ್ಧನ ಮೊದಲ ಬೋಧನೆ ಅಂತ ಕೊಟ್ಟಿದ್ದಾರೆ. ಈ ಧರ್ಮಚಕ್ರ ಪ್ರವರ್ತನ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದೆ? ಇದು ಗೌತಮ ಬುದ್ಧನಿಗೆ ಸಂಬಂಧಪಟ್ಟಿದ್ದು. ನೋಡಿ, ನಮ್ಮ ಗೌತಮ ಬುದ್ಧ ಸಾಮಾನ್ಯ ಶಕಪೂರ್ವ 567ರಲ್ಲಿ ಬಿಫೋರ್ ಕ್ರೈಸ್ಟ್, ಅಂದರೆ ಸಾಮಾನ್ಯ ಶಕಪೂರ್ವ 567ರಲ್ಲಿ ಜನಿಸ್ತಾನೆ. ಎಲ್ಲಿ? ನೇಪಾಳದ ಕಪಿಲ ವಸ್ತು ನಗರದ ಹತ್ತಿರ ಇರುವಂಥ ಒಂದು ವನ. ಯಾವುದದು? ಲುಂಬಿಣಿ ವನ. ಈ ಲುಂಬಿಣಿ ವನದಲ್ಲಿ
ಜನಿಸ್ತಾನೆ. ಜನಿಸಿದಾಗ ಈತನಿಗೆ ಇದ್ದಂಥ ಮೊದಲನೇ ಹೆಸರು, ಗೌತಮ ಬುದ್ಧನ ಮೊದಲನೇ ಹೆಸರು ಯಾವುದು ಅಂದರೆ ಸಿದ್ಧಾರ್ಥ. ನೋಡಿ, ಸಿದ್ಧಾರ್ಥ ಈತನ ಮೊದಲನೇ ಹೆಸರು. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಇಲ್ಲಿ ಬುದ್ಧ ಆತನಿಗೆ 4 ದೃಶ್ಯಗಳನ್ನು ನೋಡಿದ ನಂತರದಲ್ಲಿ ಆತನಿಗೆ ಏನಾಯಿತು ಅಂದ್ರೆ ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡ್ತಾ ಹೋಯಿತು. ಹಾಗಾಗಿ ಅದ ನಂತರದಲ್ಲಿ 29ನೇ ವಯಸ್ಸಿನಲ್ಲಿ ಅವ ಅರಮನೆಯನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕಾರ ಮಾಡ್ದ ಅಂತ ನಾವೆಲ್ಲ ಪುಸ್ತಕದಲ್ಲಿ ಓದಿರ್ತೇವೆ. ಅಂದರೆ ಸುಮಾರು ಎಷ್ಟು 29ನೇ ವಯಸ್ಸಿನಲ್ಲಿ ಬುದ್ಧ ಅರಮನೆಯನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸ್ತಾನೆ ಅಂತ ಹೇಳ್ತೀವಿ. ಈ ಘಟನೆಯನ್ನು ಬುದ್ಧ ಏನು ಅರಮನೆಯನ್ನು ತೊರೆದು ಹೊರಟನಲ್ಲ 29ನೇ ವಯಸ್ಸಿನಲ್ಲಿ, ಇದನ್ನು ನಾವೇನಂತ ಕರಿತೇವೆ ಅಂದ್ರೆ ಮಹಾಪರಿತ್ಯಾಗ ಅಂತ ಕರಿತೇವೆ. ಬುದ್ಧ ಅರಮನೆಯನ್ನು ತ್ಯಜಿಸಿದ್ದನ್ನು ಏನಂತ ಕರಿತೇವೆ? ಬುದ್ಧನ ಮಹಾಪರಿತ್ಯಾಗ ಅಂತ ಕರಿತೇವೆ. ಇನ್ನು ಬುದ್ಧ ಅರಮನೆ ತ್ಯಜಿಸಿ ಬಂದ ಆದಮೇಲೆ ಗುರುಗಳನ್ನು ಹುಡುಕ್ತಾ ಹೊರಡ್ತಾನೆ. ಅವಾಗ ಅವನಿಗೆ ಸಿಕ್ಕಂಥ ಮೊದಲನೇ ಗುರು ಯಾರು? ಉದ್ರಕ ರಾಮಪುತ್ರ. ಮತ್ತಿಗೆ ಎರಡನೇ ಗುರು ಆದರ ಕಲಮ. ಹೀಗೆ 2 ಗುರುಗಳನ್ನು ಭೇಟಿಯಾದ. ಬಟ್ ಅವರು ಯಾರಿಂದನೂ ಕೂಡ ಆತನಿಗೆ ಏನಾಗಲಿಲ್ಲ, ತನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಕೊನೆಗೆ ತಾನೇ ಏಕಾಂಗಿಯಾಗಿ ದೇಹವನ್ನು ದಂಡಿಸೋದ್ರ ಮೂಲಕ, ಮಹಾನ್ ತಪಸ್ಸನ್ನು ಆಚರಣೆ ಮಾಡೋದ್ರ ಮೂಲಕ ಗಯಾ ಅನ್ನೋ ಸ್ಥಳಕ್ಕೆ ಬಂದಾಗ, ಎಲ್ಲಿ ಬಿಹಾರದ ಗಯಾ ಅನ್ನೋ ಸ್ಥಳಕ್ಕೆ ಬಂದಾಗ ಅಲ್ಲಿ ಇರುವಂಥ ಒಂದು ಮರ, ಯಾವ ಮರ? ಅರಳಿ ಮರ. ಅರಳಿ ಮರದ ಕೆಳಗೆ ಧ್ಯಾನ ಕೂತ್ಕೊತಾನೆ. ಈ ಗಯಾ ಅನ್ನೋ ಒಂದು ಏನು ಊರಿದೆಯೋ, ನಿರಂಜನ ನದಿ ದಡದ ಮೇಲೆ ಆ ನಿರಂಜನ ನದಿಯಲ್ಲಿ ಜಳಕವನ್ನು ಮಾಡಿ ಊರಲ್ಲಿ ಭಿಕ್ಷಾಟನೆಯನ್ನು ಹೋದ ಸಂದರ್ಭದೊಳಗೆ ಸುಜಾತ ಅನ್ನುವಂಥ ಕನ್ಯೆ ಅವನಿಗೆ ಅಕ್ಕಿಯ ಪಾಯಸವನ್ನು ಭಿಕ್ಷೆ ನೀಡಿದ್ಲು. ಆ ಅಕ್ಕಿ ಪಾಯಸವನ್ನು ಸೇವಿಸಿ ಅರಳಿ ಮರದ ಕೆಳಗೆ ಧ್ಯಾನಕ್ಕೆ ಕುಳಿತಾಗ ಆತನಿಗೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಆದ ನಂತರ ತನಗಾದಂಥ ಜ್ಞಾನೋಪದೇಶವನ್ನು ಜಗತ್ತಿಗೆಲ್ಲ ತಿಳಿಸಬೇಕು ಅಂತ ಏನು ಮಾಡ್ದಾತ? ಫಸ್ಟ್ ಆತ ಹೋಗಿದ್ದು ಎಲ್ಲಿಗೆ? ಸೀದಾ ಸಾರನಾಥಕ್ಕೆ ಹೋದ. ಸಾರನಾಥದಲ್ಲಿ ಜಿಂಕೆ ವನ ಅಂತಿದೆ, ಹರಿಣಿ ವನ ಅಂತ ಕೂಡ ಕರಿತಿದ್ದೆ ನಾವು ಅದನ್ನ. ಆ ಜಿಂಕೆ ವನದಲ್ಲಿ ಹೋಗಿ ಸುಮಾರು ಎಷ್ಟು ಜನ? 5 ಜನ ಶಿಷ್ಯಂದರಿಗೆ ಅಲ್ಲಿ ತನ್ನ ಮೊದಲ ಒಂದು ಉಪದೇಶವನ್ನು ಮಾಡ್ತಾನೆ. ಬುದ್ಧನ ಮೊದಲ ಉಪದೇಶ. ಆ ಬುದ್ಧ ತನ್ನ ಮೊದಲ ಉಪದೇಶವನ್ನು ಸುಮಾರು 5 ಜನರಿಗೆ ಮಾಡ್ತಾನೆ. ಯಾರವರು 5 ಜನ ಅಂತಂದ್ರೆ ಕೊಂಡಣ್ಣ, ಯಪ್ಪು, ಬವಾಜಿ, ಮಹಾನಾಮ, ಅನ್ಸಾಜಿ ಅಂತೇಳಿ 5 ಜನ ಶಿಷ್ಯಂದರಿಗೆ ಬುದ್ಧ ತನ್ನ ಮೊದಲ ಬೋಧನೆಯನ್ನು ಮಾಡ್ತಾನೆ. ಈ ಒಂದು ಬುದ್ಧನ ಮೊದಲ ಬೋಧನೆಯನ್ನು ಏನಂತ ಕರಿತೀವಿ ನಾವು ಅಂತಂದರೆ ಧರ್ಮಚಕ್ರ ಪ್ರವರ್ತನ ಅಂತ ಕರಿತಾ ಇದ್ದೀವಿ. ನೋಡಿ, ಬುದ್ಧನ ಮೊದಲ ಬೋಧನೆ ಧರ್ಮಚಕ್ರ ಪ್ರವರ್ತನ ಅಂತ ಕರಿತಿದ್ದೀವಿ. ಸೊ ಹಾಗೆ ನೆಕ್ಸ್ಟ್ ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದ್ತಾನೆ. ಬುದ್ಧನ ಮರಣವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಮಹಾಪರಿನಿರ್ವಾಣ ಅಂತ ಕರಿತಾ ಇದ್ದೀವಿ. ನೋಡಿ, ಸೊ ಪ್ರಶ್ನೆ, ಬುದ್ಧನ ಮೊದಲ ಬೋಧನೆ ನಾವೇನಂತ ಕರಿತೀವಿ ಅಂದ್ರೆ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಇದೆ 59ನೇದು, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂತಿದೆ. ಆಪ್ಷನ್ ಕೊಟ್ಟಿದ್ದಾರೆ. 1ನೇದು ಶಂಕರಾಚಾರ್ಯರು, 2ನೇದು ಮಧ್ವಾಚಾರ್ಯರು, 3ನೇದು ಬಸವಣ್ಣನವರು, ಹಾಗೆ 4ನೇದು ಬಂದ್ಬಿಟ್ಟು ರಾಮಾನುಜಾಚಾರ್ಯರು ಅಂತೇಳಿ. ಅನುಭವ ಮಂಟಪ ಅಂದ ತಕ್ಷಣಕ್ಕೆ ನಾವು ಸಂಬಂಧಪಟ್ಟಿದ್ದು ಯಾರಿಗೆ ಅಂದ್ರೆ ಬಸವೇಶ್ವರರು, ಬಸವಣ್ಣನವರು. ವಚನ ಕ್ರಾಂತಿಯನ್ನು ಮಾಡಿದಂಥವರು, ಸಾಮಾಜಿಕ ಕ್ರಾಂತಿ ಹರಿಕಾರ ಅಂತ ಕರಿತೀವಿ ನಾವು ಇವರನ್ನು. ಇವರುಗಳು ಬಸವಣ್ಣನವರು ಏನು ಮಾಡಿದ್ರು ಅಂದರೆ 1162ರಲ್ಲಿ ಬೀದರ್ ಜಿಲ್ಲೆಯ ಕಲ್ಯಾಣದಲ್ಲಿ ಏನು ಮಾಡಿದ್ರು? ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಯಾಕೆ ಸ್ಥಾಪನೆ ಮಾಡಿದ್ರು ಅನುಭವ ಮಂಟಪವನ್ನು ಅಂತಂದ್ರೆ ಎಲ್ಲ ಶರಣೆಯರು ಕೂಡಿಕೊಂಡು ಈ ಅನುಭವ ಮಂಟಪದಲ್ಲಿ ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿ ಸಮಾಜದಲ್ಲಾಗುವಂಥ ಈ ಒಂದು ಮೂಢನಂಬಿಕೆಗಳು, ಮೌಢ್ಯತೆಗಳನ್ನೆಲ್ಲ ತಿದ್ದಿ ಸಮಾಜವನ್ನು ಶುಚಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಏನು ಮಾಡಿದ್ರು? ವಿಚಾರಗೋಷ್ಠಿಯನ್ನು ಏರ್ಪಡಿಸ್ತಿದ್ರು. ಆ ಒಂದು ಮಹಾನ್ ವೇದಿಕೆ ಇದು, ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮಹಾನ್ ವೇದಿಕೆ ಯಾವುದಂದ್ರೆ ಅನುಭವ ಮಂಟಪ. 1167ರಲ್ಲಿ ಬೀದರ್ ಜಿಲ್ಲೆ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿದರು. ಇದರ ಅಧ್ಯಕ್ಷರು ಯಾರಾಗಿದ್ದರು ನೋಡಿ? ಅಲ್ಲಮ ಪ್ರಭುಗಳು ಆಗಿದ್ದರು. ಇನ್ನು ಉಳಿದಂಥವರಿದ್ದಾರೆ ಶಂಕರಾಚಾರ್ಯ. ಆಪ್ಷನ್ ಇದೆ ನೋಡ್ರಿ, ಶಂಕರಾಚಾರ್ಯರಿದ್ದಾರೆ. ಶಂಕರಾಚಾರ್ಯರು ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ, ಅದ್ವೈತ ಸಿದ್ಧಾಂತ. ಸೊ ಹಾಗೆ ಮಧ್ವಾಚಾರ್ಯರು ಒಂದು ಸಿದ್ಧಾಂತವನ್ನು ಬರೀತಾರೆ, ದ್ವೈತ ಸಿದ್ಧಾಂತ. ಸೊ ಹಾಗೆ ರಾಮಾನುಜಾಚಾರ್ಯರು ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂದರೆ ಅದು ವಿಶಿಷ್ಟಾದ್ವೈತ ಸಿದ್ಧಾಂತ. ಬಸವಣ್ಣನವರು ಕೂಡ ಇವರು ಪ್ರತಿಪಾದಿಸಿದ ಸಿದ್ಧಾಂತ ಇದೆ, ಅದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಕಾಯಕವೇ ಕೈಲಾಸ ಅನ್ನುವಂಥ ತತ್ವ ಇವರು.
ಸೊ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದವರು ಬಸವಣ್ಣನವರು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಮ್ಮ ಭಾರತದ ನಾಗರಿಕತೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ನೋಡಿ. ಏನು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಬಂದರು ಯಾವುದು ಅಂತೇಳಿ. ನೇರವಾಗಿ ನೋಡಿ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಹರಪ್ಪ ಅಂತ ಕೊಟ್ಟಿದ್ದಾರೆ, ಮೊಹೆಂಜೊದಾರೋ, ಧೋಲವೀರ, ಲೋಥಾಲ್ ಅಂತ ಕೊಟ್ಟಿದ್ದಾರೆ. ನಮ್ಮ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾದಂಥ ಬಂದರು ಯಾವುದು ಅಂದರೆ ಅದು ಲೋಥಾಲ್. ಸಿಂಧೂ ನಾಗರಿಕತೆ ಕಾಲದ ಹಡಗು ಕಟ್ಟಿ ದೊರೆತಂಥ ಸ್ಥಳ ಲೋಥಾಲ್. ಇದು ನಮ್ಮ ಭಾರತದ ಯಾವ ರಾಜ್ಯದಲ್ಲಿದೆ ಅಂದ್ರೆ ಗುಜರಾತ್ನಲ್ಲಿದೆ. ಭಾರತದ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಲೋಥಾಲ್. ನೋಡಿ, ಇದೇ ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಅಂದರೂ ಕೂಡ ಏನಂದ್ರೆ ಸತ್ತವರ ದಿಬ್ಬ, ಮಡಿದವರ ದಿಬ್ಬ ಅಂತ. ಎಲ್ಲ ಒಂದು ಕಡೆ ನಾವು ಕೇಳಿರ್ತೀವಿ ಸತ್ತವರ ದಿಬ್ಬ, ಮಡಿದವರ ದಿಬ್ಬ ಅಂತ. ಇನ್ನೊಂದು ಪದ ಕೇಳಿದ್ದೀವಿ, ಯಾವುದು? ಯಾವುದು? ಮೊಹೆಂಜೊದಾರೋ. ಮೊಹೆಂಜೊದಾರೋ ಅಂದರೂ ಕೂಡ ಸಿಂಧಿ ಭಾಷೆಯಲ್ಲಿ ಸತ್ತವರ ದಿಬ್ಬ, ಮಡಿದವರ ದಿಬ್ಬ ಅಂತ. ಇದೇ ಥರದ ಅರ್ಥ ಕೊಡುವಂಥ ಇನ್ನೊಂದು ಪದ ಯಾವುದಂದ್ರೆ ಲೋಥಾಲ್. ಈ ಸಿಂಧೂ ನಾಗರಿಕತೆ ಕಾಲದ ಅತ್ಯಂತ ದೊಡ್ಡ ನಗರ ಯಾವುದಪ್ಪ ಅಂದರೆ ಈ ಮೊಹೆಂಜೊದಾರೋ. ಎರಡನೇ ದೊಡ್ಡ ನಗರ ಯಾವುದು ಅಂದರೆ ಹರಪ್ಪ. ಇನ್ನು ಧೋಲವೀರ ಐತಲ್ಲ, ಇದು 3 ಬಡಾವಣೆಗಳಿಂದ ಕೂಡಿದ ಸಿಂಧೂ ನಾಗರಿಕತೆ ಏಕೈಕ ನಗರ. ಸಿಂಧೂ ನಾಗರಿಕತೆ ಎಲ್ಲ ನಗರಗಳು ಎರಡೆರಡು ಬಡಾವಣೆಯಿಂದ ಕೂಡಿದರೆ, ಈ ಧೋಲವೀರ ಏನು ಮಾಡಿದೆ ಅಂದ್ರೆ 3 ಬಡಾವಣೆಯಿಂದ ಕೂಡಿದೆ. ಮತ್ತು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಧೋಲವೀರದಲ್ಲಿ ಮಳೆ ನೀರನ್ನು ಸಂಗ್ರಹಿಸಲಿಕ್ಕೆ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ. ಸೊ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಡಾರ್ಕ್ ಯಾರ್ಡ್ ಅಥವಾ ಬಂದರು ಪ್ರದೇಶವಾದ ಸ್ಥಳ ಯಾವುದು ಈ ನಮ್ಮ ಸಿಂಧೂ ನಾಗರಿಕತೆ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಅದು ಲೋಥಾಲ್. ಇದನ್ನು ಸಿಂಧೂ ನಾಗರಿಕತೆ ಕಾಲದ ಸೌಂದರ್ಯ ನಗರ ಅಂತ ಕೂಡ ಕರೀತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಡಾಲ್ಫ್ ಹಿಟ್ಲರ್ ಈತನ ಒಂದು ಸಾಮೂಹಿಕ ಕಗ್ಗೊಲೆಗಳನ್ನು ಹೀಗೆನ್ನುವರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ. 1 ಹೋಲೋಕಾಸ್ಟ್, 2 ನಾಜಿ, 3ನೇದು ಫ್ಯೂರರ್, 4ನೇದು ಗೋಬೆಲ್ಸ್. ಅಂದರೆ ಹಿಟ್ಲರ್ ಏನು ಮಾಡ್ತಾನೆ 1933ರಲ್ಲಿ ಈ ಹಿಟ್ಲರ್ ಜರ್ಮನಿಯ ಪ್ರಧಾನಮಂತ್ರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ಮೇಲೆ ಅಲ್ಲಿ ಏನು ಮಾಡ್ತಾನೆ ಈತ ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ. ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ, ಯಾವುದು ಅಂದ್ರೆ ನಾಜಿ ಸಿದ್ಧಾಂತ ಅಂತ. ಈ ನಾಜಿ ಸಿದ್ಧಾಂತದಲ್ಲಿ ಈತ ಏನು ಹೇಳ್ತಾನಂದ್ರೆ ಜರ್ಮನ್ ಜನಾಂಗವೇ ಶ್ರೇಷ್ಠ, ಆರ್ಯ ಜನಾಂಗವೇ ಶ್ರೇಷ್ಠ ಅಂತ ಹೇಳಿ ಉಳಿದ ಜನಾಂಗವನ್ನು ಕೀಳಾಗಿ ಕಾಣುವಂಥ ಒಂದು ವ್ಯವಸ್ಥೆಯನ್ನು ಈತ ಜಾರಿಗೆ ತಂದುಬಿಡ್ತಾನೆ. ನಾಜಿ ಅಲ್ಲದವರನ್ನ ಹೀನಾಯವಾಗಿ ಕಗ್ಗೊಲೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈತ ಜಾರಿಗೆ ತಂದುಬಿಡ್ತಾನೆ. ಆ ರೀತಿಯಾಗಿ ಹಿಟ್ಲರ್ ಮಾಡಿದಂಥ ಸಾಮೂಹಿಕ ಕಗ್ಗೊಲೆಯನ್ನು ಏನಂತ ಕರೀತಾರೆ ಅಂದ್ರೆ ಹೋಲೋಕಾಸ್ಟ್ ಅಂತ ಕರೀತಾರೆ. ನೋಡಿ, ಹಿಟ್ಲರ್ ಮಾಡಿದಂಥ ಸಾಮೂಹಿಕ ಕಗ್ಗೊಲೆ ನಾವೇನಂತ ಕರಿತೀವಿ ಅಂದ್ರೆ ಹೋಲೋಕಾಸ್ಟ್ ಅಂತ ಕರಿತೀವಿ. ವಿಶೇಷವಾಗಿ ಈತ ಏನು ಮಾಡ್ದ, ಯಹೂದಿಗಳನ್ನು ಕಗ್ಗೊಲೆ ಮಾಡುವಂಥ ಕಾರ್ಯಕ್ಕೆ ಇಳಿದ. ಇದನ್ನು ಹೋಲೋಕಾಸ್ಟ್ ಅಂತ ಕರಿತೀವಿ. ನೋಡಿ, ಈತನ ಈ ಒಂದು ಹೀನ ಕೃತ್ಯದಿಂದಾಗಿ ಸುಮಾರು ಅಂದಾಜು 1.1 ಕೋಟಿ ಜನ ಈ ಒಂದು ಹೀನಾಯ ಕೃತ್ಯಕ್ಕೆ ಬಲಿಯಾದರು ಅಂತ ನೋಡ್ತೇವೆ. ಈ ಹಿಟ್ಲರ್ ಏನು ಮಾಡ್ತಾನೆ, ಒಂದು ಕೃತಿಯನ್ನು ಬರೀತಾನೆ, ಯಾವುದು ಅಂದರೆ ಮೇನ್ ಕ್ಯಾಂಪ್ ಅಥವಾ ಮೈನ್ ಕ್ಯಾಂಪ್, ನನ್ನ ಹೋರಾಟ ಅನ್ನುವಂಥ ಕೃತಿಯನ್ನು ಬರೀತಾನೆ. ಹಿಟ್ಲರ್ ಈತನನ್ನು ಜರ್ಮನಿಯ ಪ್ರಸಿದ್ಧ ಸರ್ವಾಧಿಕಾರಿ ಫ್ಯೂರರ್ ಅಂತ ಕೂಡ ನಾವು ಕರಿತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಿಮನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂಸ್ವರೂಪವೆಂದರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1ನೇ ಆಪ್ಷನ್ ಕೊಟ್ಟಿದ್ದಾರೆ ಪ್ರವಾಹ ಮೈದಾನ, 2ನೇದು ಕೊಟ್ಟಿದ್ದಾರೆ ರೇವೆ ಮೈದಾನ, 3ನೇದು ಅವರೋಹಿ ಶಂಕು, 4ನೇದು ಲೋಯಸ್ ಮೈದಾನ ಅಂತ ಕೊಟ್ಟಿದ್ದಾರೆ. ಹಿಮನದಿ ಅಂದರೆ ಏನು? ನದಿ ಕೇಳಿದ್ದೀವಿ, ಇದ್ಯಾವ್ದು ಹಿಮನದಿ ಅಂತ ನೀವು ಕನ್ಫ್ಯೂಸ್ ಆಗಿಬಿಡ್ರಿ. ಹಿಮನದಿ ಅಂತಂದ್ರೆ ಏನು ಅಂತಂದರೆ ಎತ್ತರದ ಪ್ರದೇಶದಲ್ಲಿರುವಂಥ ಹಿಮದ ರಾಶಿ ಗುರುತ್ವಾಕರ್ಷಣ ಬಲಕ್ಕೆ ಅನುಗುಣವಾಗಿ ಕೆಳಕ್ಕೆ ಜಾರುವುದನ್ನು ನಾವು ಹಿಮನದಿ ಅಂತ ಕರಿತೇವೆ. ಸೊ ಈ ಹಿಮನದಿಯಲ್ಲಿ ನಾವು 2 ಟೈಪ್ಸ್ ನೋಡ್ತೇವೆ. ಒಂದು ಖಂಡಾಂತರ ಹಿಮನದಿ ಅಂತ. ಹಿಮನದಿಯಲ್ಲಿ 2 ವಿಧ, ಒಂದು ಖಂಡಾಂತರ ಹಿಮನದಿ, ಇನ್ನೊಂದು ಪರ್ವತ ಹಿಮನದಿ. ಒಂದು ಖಂಡಾಂತರ ಹಿಮನದಿ, ಇನ್ನೊಂದು ಪರ್ವತ ಹಿಮನದಿ ಅಂತೇಳಿ 2 ಟೈಪ್ಸ್ ನೋಡ್ತೇವೆ. ಖಂಡಾಂತರ ಹಿಮನದಿ ಅಂದ್ರೆ ಇದು ಎಲ್ಲಿ ಕಂಡು ಬರ್ತದೆ? ಧ್ರುವ ಪ್ರದೇಶದಲ್ಲಿ. ಭೂಮಿಯ ಧ್ರುವ ಪ್ರದೇಶದಲ್ಲಿರುವಂಥ ವಿಸ್ತಾರವಾದಂಥ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಅಂತ ಕರಿತೀವಿ. ಇನ್ನು ಎತ್ತರದ ಪರ್ವತ ಪ್ರದೇಶದಲ್ಲಿ ಇರುವಂಥ ಹಿಮದ ರಾಶಿಯನ್ನು ನಾವು ಪರ್ವತ ಹಿಮನದಿ ಅಂತ ಕೂಡ ಕರಿತಾ ಇದ್ದೀವಿ.
ಸೊ ಇಲ್ಲಿ ಈ ಹಿಮ ನದಿ ಕೂಡ ಏನು ಮಾಡ್ತದ, ಸವೆತ ಕಾರ್ಯ ಮಾಡ್ತದೆ, ಸಂಚಯನ ಕಾರ್ಯ ಮಾಡ್ತದೆ. ಸೊ ಹಿಮ ನದಿಯ ಸಂಚಯನ ಕಾರ್ಯದಿಂದ ಯಾವ ತರಹದ ಭೂಸ್ವರೂಪ ನಿರ್ಮಾಣವಾಗ್ತದೆ ಅಂದರೆ ಇದರ ಸರಿಯಾದಂಥ ಉತ್ತರ ಯಾವುದು ಅಂದರೆ ರೇವೆ ಮೈದಾನ. ನೋಡಿ, ಹಿಮ ನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವಂಥ ಒಂದು ಭೂಸ್ವರೂಪ ಯಾವುದು ಅಂದರೆ ಅದು ರೇವೆ ಮೈದಾನ. ಈ ಪ್ರವಾಹ ಮೈದಾನ ನಿರ್ಮಾಣ ಮಾಡುವಂಥದ್ದು ಯಾವುದು? ನದಿಯಿಂದಾಗಿ ಪ್ರವಾಹ ಮೈದಾನ ನಿರ್ಮಾಣ ಆಗ್ತದೆ. ಈ ಅವರೋಹಿ ಶಂಕು ನಿರ್ಮಾಣ ಆಗೋದು ಇದರಿಂದ, ಇದು ಅಂತರ್ಜಲದಿಂದ ನಿರ್ಮಾಣವಾಗುವಂಥದ್ದು. ಅಂತರ್ಜಲದ ಸವೆತ ಕಾರ್ಯದಿಂದಾಗಿ ನಿರ್ಮಾಣವಾಗುವ ಭೂಸ್ವರೂಪ ಅವರೋಹಿ ಶಂಕು. ಇನ್ನು ಮಾರುತಗಳಿಂದ, ಈ ಮಾರುತಗಳ ಒಂದು ಸಂಚಯನ ಕಾರ್ಯ ನಿರ್ಮಾಣವಾಗುವಂಥದ್ದು ಲೋಯಸ್ ಮೈದಾನ. ಸೊ ಹಿಮನದಿಯ ಸಂಚಯನ ಕಾರ್ಯ ನಿರ್ಮಾಣವಾಗುವಂಥ ಒಂದು ಭೂಸ್ವರೂಪ ಯಾವುದು ಅಂದರೆ ಅದು ರೇವೆ ಮೈದಾನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಗುಂಬೆ ಘಟ್ಟವು ಇವೆರಡನ್ನ ಸಂಪರ್ಕಿಸುತ್ತದೆ. ಯಾವುದನ್ನ? ಆಪ್ಷನ್ ಕೊಟ್ಟಿದ್ದಾರೆ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಹಾಗೆ ಶಿವಮೊಗ್ಗ ಮತ್ತು ಉಡುಪಿ, ಹಾಗೆ ಹಾಸನ, ಸಕಲೇಶಪುರ, ಮಂಗಳೂರು, ಹಾಗೆ ಶಿವಮೊಗ್ಗ ಮತ್ತು ಕುಂದಾಪುರ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಘಟ್ಟ ಮತ್ತು ಗಡ್ಡಲ್ ಮತ್ತು ಘಟ್ಟ, ಈ ಘಟ್ಟ ಅಂದರೆ ಇಲ್ಲಿ ಘಾಟ್ ಸೆಕ್ಷನ್ ಅಂತ ಕರಿತೀವಿ ನಾವು. ಘಟ್ಟ ಮಾರ್ಗ ಅಂದರೆ ನಮ್ಮ ಕರ್ನಾಟಕದ ಈ ಒಂದು ಪೂರ್ವ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ನಾವು ಕರಾವಳಿಯನ್ನು ಸಂಪರ್ಕಿಸಲು ಇರುವಂಥ ಒಂದು ಮಾರ್ಗಗಳನ್ನು ನಾವು ಘಟ್ಟ ಮಾರ್ಗಗಳು ಅಂತ ಕರಿತೀವಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಕೆಲವು ಮಾರ್ಗಗಳು ಯಾವ್ಯಾವಪ್ಪ ಅಂತಂದರೆ ಚಾರ್ಮುಡಿ ಘಾಟ್ ಅಂತಿದೆ, ಹಾಗೆ ಹುಲಿಕಲ್ ಘಾಟ್ ಇದೆ, ಹಾಗೆ ಆಗುಂಬೆ ಘಾಟ್ ಇದೆ. ಇವೆಲ್ಲ ಘಾಟ್ ಸೆಕ್ಷನ್ಸ್ ಇವು. ಆಮೇಲೆ ಶಿರಾಡಿ ಘಾಟ್ ಇದೆ. ನೋಡಿ, ಇವು ಕರ್ನಾಟಕದ ಪ್ರಸಿದ್ಧ ಘಾಟ್ಗಳು. ಶಿರಾಡಿ ಘಾಟ್, ಚಾರ್ಮುಡಿ ಘಾಟ್, ಹುಲಿಕಲ್ ಘಾಟ್, ಆಗುಂಬೆ ಘಾಟ್ ಅಂತೇಳಿ. ಸೊ ಇಲ್ಲಿ ಈ ಶಿರಾಡಿ ಘಾಟ್ ಇದು ಯಾವ್ಯಾವುದನ್ನು ಸಂಪರ್ಕಿಸದ ಅಂದ್ರೆ ಇದು ಹಾಸನ, ಸಕಲೇಶಪುರ, ಮಂಗಳೂರನ್ನು ಸಂಪರ್ಕಿಸುವಂಥ ಮಾರ್ಗ ಯಾವುದು ಅಂದರೆ ಅದು ಶಿರಾಡಿ ಘಾಟ್. ಇನ್ನು ಹುಲಿಕಲ್ ಘಾಟ್ ಸಂಪರ್ಕಿಸೋದು ಯಾವುದು ಅಂತಂದ್ರೆ ಇದು ಸಂಪರ್ಕಿಸುವಂಥದ್ದು ಶಿವಮೊಗ್ಗ ಮತ್ತು ಕುಂದಾಪುರ. ಶಿವಮೊಗ್ಗ ಮತ್ತು ಕುಂದಾಪುರನ ಸಂಪರ್ಕಿಸುವಂಥ ಮಾರ್ಗ ಯಾವುದು ಅಂದರೆ ಹುಲಿಕಲ್. ಚಾರ್ಮುಡಿ ಘಾಟ್ ಸಂಪರ್ಕಿಸೋದು ಏನಂತಂದ್ರೆ ಇದು ಏನು ಮಾಡ್ತದ, ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂಥ ಮಾರ್ಗ ಚಾರ್ಮುಡಿ ಘಾಟ್. ನೆಕ್ಸ್ಟ್ ಇಲ್ಲೇನು ಪ್ರಶ್ನೆ ಕೊಟ್ಟಿದ್ದಾರಲ್ಲ, ಆಗುಂಬೆ ಘಾಟ್ ಇದು ಯಾವನ್ನ ಸಂಪರ್ಕಿಸ್ತದೆ ಅಂತಂದ್ರೆ ಅದು ಸಂಪರ್ಕಿಸುವಂಥದ್ದು ಶಿವಮೊಗ್ಗ ಮತ್ತು ಕುಂದಾಪುರ. ಸಾರಿ, ಈ ಆಗುಂಬೆ ಘಾಟ್ ಸಂಪರ್ಕಿಸೋದು ಯಾವುದಪ್ಪ ಅಂತಂದ್ರೆ ಇಲ್ಲಿದೆ ಪ್ರಶ್ನೆ, ಶಿವಮೊಗ್ಗ ಮತ್ತು ಉಡುಪಿ. ಈ ಒಂದು ಆಗುಂಬೆ ಘಟ್ಟ ಯಾವುದನ್ನು ಸಂಪರ್ಕಿಸೋದು ಅಂತಂದ್ರೆ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸಂಪರ್ಕಿಸುವಂಥ ಒಂದು ಘಾಟ್ ಸೆಕ್ಷನ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಒಂದನೇದ್ದು ಭೀಮಾ, ಘಟಪ್ರಭಾ, ಗಂಗಾವಳಿ, ಭಗವತಿ. ಎರಡನೇದು ಕೊಟ್ಟಿದ್ದಾರೆ ಭೀಮಾ, ಕೊಯ್ನಾ, ಮಲಪ್ರಭಾ, ಛಾಯಾ. ಮೂರನೇದು ಏನು ಕೊಟ್ಟಿದ್ದಾರೆ, ಕೊಯ್ನಾ, ತುಂಗಭದ್ರಾ, ವರಾಹಿ, ಶಿಂಷಾ. ನಾಲ್ಕನೇದ್ದು ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೃಷ್ಣಾ ನದಿಯ ಸರಿಯಾದ ಉಪನದಿಗಳ ಸರಿಯಾದ ಕ್ರಮ ಯಾವುದು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಇದಕ್ಕೆ ಸರಿ. ಭೀಮಾ, ಹಾಗೆ ತುಂಗಭದ್ರಾ, ಕೊಯ್ನಾ ಮತ್ತು ಘಟಪ್ರಭಾ. ನೋಡಿ, ಇವು ಕೃಷ್ಣಾ ನದಿಯ ಉಪನದಿಗಳು. ನಮ್ಮ ದಕ್ಷಿಣ ಭಾರತದ ಎರಡನೇ ಅತ್ಯಂತ ಪ್ರಮುಖವಾದಂಥ ಒಂದು ನದಿ ಇದು ಕೃಷ್ಣಾ ನದಿ. ದಕ್ಷಿಣ ಭಾರತದ ಅತ್ಯಂತ ಪ್ರಮುಖವಾದಂಥ ಒಂದು ನದಿ ಯಾವುದು ಅಂದರೆ ಅದು ಗೋದಾವರಿ. ಇದನ್ನು ಏನಂತ ಕರಿತೇವೆ ನಾವು ಅಂತಂದ್ರೆ ಗೋದಾವರಿ ನದಿಯನ್ನು
ವೃದ್ಧಗಂಗೆ ಅಂತ ಕೂಡ ಕರಿತಿದ್ದೀವಿ. ಇನ್ನು ನೀವು ಅದರಲ್ಲಿ ದಕ್ಷಿಣ ಭಾರತದ ಎರಡನೇ ಒಂದು ದೊಡ್ಡ ನದಿ ಅಂತಂದರೆ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಭಾರತದಲ್ಲಿ ಎಷ್ಟು ಉದ್ದ ಹರಿತಿದೆ ಅಂದ್ರೆ 1392 ಕಿಲೋಮೀಟರ್ ಉದ್ದ ಹರಿತದೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಇದು 480 ಕಿಲೋಮೀಟರ್ ಉದ್ದ ಹರಿತದೆ. 480 ಕಿಲೋಮೀಟರ್ ಉದ್ದ ಹರಿತದೆ ಕರ್ನಾಟಕದಲ್ಲಿ. ಟೋಟಲಿ ಇದು ಭಾರತದಲ್ಲಿ ಹರಿಯುವಂಥದ್ದು 1392 ಕಿಲೋಮೀಟರ್. ಇದು ಹುಟ್ಟುವುದೆಲ್ಲಿ? ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಈ ಕೃಷ್ಣಾ ನದಿಗೆ ಬಂದು ಸೇರುವಂಥ ಉಪನದಿಗಳು ಯಾವುದು ಅಂತಂದರೆ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಹಾಗೆ ಮಲಪ್ರಭಾ, ಆಮೇಲೆ ದೋಣಿ ನದಿ. ಇವೆಲ್ಲವೂ ಕೃಷ್ಣಾ ನದಿಯ ಪ್ರಮುಖವಾದಂಥ ಉಪನದಿಗಳು ಮಿತ್ರರೇ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳಲ್ಲಿ ಸೇರಿರುವ ಹೆದ್ದಾರಿಗಳನ್ನು ಹೆಸರಿಸಿ ಅಂತಿದೆ. ಆಪ್ಷನ್ ಕೊಟ್ಟಿದ್ದಾರೆ NH4 ಮತ್ತು NH48, ಎರಡನೇದು ಕೊಟ್ಟಿದ್ದಾರೆ NH4 ಆ್ಯಂಡ್ NH7, ಮೂರನೇದು ಕೊಟ್ಟಿದ್ದಾರೆ NH7 ಮತ್ತು NH13, ನಾಲ್ಕನೇದು NH4 ಆ್ಯಂಡ್ NH17 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಅದರಲ್ಲಿ ಏನು ಬಂದಿರಬೇಕಂದ್ರೆ ಯೋಜನೆಗಳು ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆಗೆ ಸಂಬಂಧಪಟ್ಟಿರಬೇಕು ಮತ್ತು ಕಾರಿಡಾರ್ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆದ್ದಾರಿ ಯಾವುದು ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂದರೆ NH4 ಮತ್ತು NH7. NH4 ಮತ್ತು NH7 ಈ ಎರಡು ಹೆದ್ದಾರಿಗಳಲ್ಲಿ ಏನಿದೆ ಅಂದರೆ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಇದೆ, ಜೊತೆಗೆ ಕಾರಿಡಾರ್ ಯೋಜನೆ, ಎರಡು ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳಿವು. ಮತ್ತು ಈ NH7 ಏನಿದೆ ಇದು ಭಾರತದ ಅತ್ಯಂತ ಲಾಂಗೆಸ್ಟ್ ನ್ಯಾಷನಲ್ ಹೈವೇ, ಇದು ಅತ್ಯಂತ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಇದು NH7. ಇವಾಗ ಅದನ್ನ NH7 ಅಂತ ಕರೆಯಲ್ಲ, ಇವಾಗ ಅದನ್ನ NH44 ಅಂತ ಕರಿತಾ ಇದ್ದೀವಿ ನಾವು. ಇನ್ನು ಇದು ಭಾರತದ ಅತ್ಯಂತ ದೊಡ್ಡ ಮತ್ತು ಉದ್ದದ ರಾಷ್ಟ್ರೀಯ ಹೆದ್ದಾರಿ. ಇನ್ನು ಭಾರತದ ಅತ್ಯಂತ ಚಿಕ್ಕ ನ್ಯಾಷನಲ್ ಹೈವೇ ಯಾವುದು ಅಂದರೆ NH548. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ 6100 ಮೀಟರ್, 7516 ಕಿಲೋಮೀಟರ್, 3214 ಕಿಲೋಮೀಟರ್, 15200 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಕೇಳ್ಯಾರೆ, ಭಾರತದ ಮುಖ್ಯ ನಾಡಿನ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ದ್ವೀಪಗಳನ್ನು ಬಿಡಬೇಕು, ನಾವಿಲ್ಲಿ ದ್ವೀಪಗಳನ್ನು ಸೇರಿಸಲ್ಲ. ಅವ್ರು ಕೇಳಿದ ಮುಖ್ಯ ನಾಡು ನೋಡಿ, ಇದು ಭಾಳ ಗಮನಿಸಬೇಕಂತ ವಿಷಯ. ಇದು ಮುಖ್ಯ ನಾಡು, ಇದನ್ನು ಗಮನದಲ್ಲಿ ಇಟ್ಕೋಬೇಕು ನಾವು. ಕೆಲವೊಂದು ಸರಿ ನಾವು ಓದಿರ್ತೇವೆ ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟು ಅಂತ ತಕ್ಷಣ ನಮಗೆ ನೆನಪಿ ಬರೋದು 7516.5 ಕಿಲೋಮೀಟರ್ ಅಂತ ಹೇಳಿಬಿಡ್ತೇವೆ. ಆದರೆ ಪ್ರಶ್ನೆ ಏನು ಕೇಳಿದ್ದಾನೆ ಅನ್ನೋದು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಇವನೇನು ಕೇಳಿದ್ದಾರೆ, ಕೇವಲ ಭಾರತದ ಮುಖ್ಯ ನಾಡಿನ ಅಂತ ಕೇಳಿದ್ದಾರೆ. ಸೊ ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಉದ್ದ ಎಷ್ಟು ಅಂದರೆ ಅದು 6100 ಕಿಲೋಮೀಟರ್. ನೋಡಿ, ಭಾರತದ ಕರಾವಳಿ ರಾಜ್ಯಗಳು ಎಷ್ಟಿದ್ದಾವೆ? 9 ಇದ್ದಾವೆ. ಅದರಲ್ಲಿ ಅತ್ಯಂತ ದೊಡ್ಡ ಕರಾವಳಿ ಉದ್ದದ ತೀರದ ಕರಾವಳಿನ ಹೊಂದಿರತಕ್ಕಂಥದ್ದು ಆಂಧ್ರ ಪ್ರದೇಶ್, ಚಿಕ್ಕ ಕರಾವಳಿ ಹೊಂದಿರೋದು ಗೋವಾ. ನಮ್ಮ ಕರ್ನಾಟಕದ ಕರಾವಳಿಯ ಉದ್ದ 324 ಕಿಲೋಮೀಟರ್. 324 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ನಮ್ಮ ಕರ್ನಾಟಕ ಹೊಂದಿದೆ. ಹಾಗಾಗಿ ಭಾರತದ ಒಟ್ಟು ಕರಾವಳಿ ಉದ್ದ 6100 ಕಿಲೋಮೀಟರ್. ಇಲ್ಲಿ ದ್ವೀಪವನ್ನು ಸೇರಿಸಿದರೆ ಏನು ಅಂದರೆ ಉತ್ತರ 7516.5 ಕಿಲೋಮೀಟರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಜೊತೆಗೆ ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇವರು ಬೆಂಗಳೂರಿನ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದರು. ಈ ಮೇಲಿನ ಹೇಳಿಕೆಗಳು ಸಂಬಂಧಪಟ್ಟದ್ದು ಯಾರಿಗೆ ಅಂತ ನೋಡಿ. ಪ್ರೈಮರಿ ಸ್ಕೂಲ್ಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ, ಬೆಳಗೋಳದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಜೊತೆಗೆ 1913ರಲ್ಲಿ ಭದ್ರಾವತಿಯಲ್ಲಿ ಒಂದು ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಯಾರವರು ಅಂದರೆ ಮಹಾತ್ಮ ಗಾಂಧೀಜಿಯವರೇ ಅವನ ರಾಜರ್ಷಿ ಅಂತ ಕರೆದರು. ಮಹಾತ್ಮ ಗಾಂಧೀಜಿಯವರನ್ನ ರಾಜರ್ಷಿ ಅಂತ ಕರೆದರು. ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇವರೇ. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳು ಇವೆಲ್ಲ. ಇವರನ್ನು ಮಹಾತ್ಮ ಗಾಂಧೀಜಿ ರಾಜರ್ಷಿ ಅಂತ ಕರೆದ್ರು. ಬ್ರಿಟಿಷರು ಇವರನ್ನ ಗ್ರ್ಯಾಂಡ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಅಂತ ಕರೆದ್ರು ಇವರನ್ನು.
ನಾರೋಳಿ ಕೃಷ್ಣ ಒಡೆಯರ್ ಇವರು ಸ್ಥಾಪನೆ ಮಾಡಿದ ಸಾಮ್ರಾಜ್ಯವನ್ನು ಗಾಂಧೀಜಿಯವರು ರಾಮರಾಜ್ಯ ಅಂತ ಕೂಡ ಕರೆದಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ಮತದಾನದ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಆಪ್ಷನ್ ಕೊಟ್ಟಿದ್ದಾರೆ: 24ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 69ನೇ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ. ಮತದಾನದ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿರ್ತಕ್ಕಂಥ ಸಂವಿಧಾನ ತಿದ್ದುಪಡಿ ಯಾವುದು ಅಂದರೆ ಅದು ಯಾವುದು ಅಂದರೆ ನೇರವಾಗಿ ಉತ್ತರಕ್ಕೆ ಹೋಗ್ಬಿಡ್ತಾನೆ, ಅದು 61ನೇ ತಿದ್ದುಪಡಿ. ನೋಡಿ, ಯಾವಾಗಂದರೆ 1989ರಲ್ಲಿ, 88ರಲ್ಲಿ ಈ ತಿದ್ದುಪಡಿ ಮಾಡ್ತಾರೆ, 89ರಲ್ಲಿ ಇದು ಜಾರಿಗೆ ಬರ್ತದೆ. 1989ರಲ್ಲಿ 61ನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು ಏನು ಮಾಡ್ತಾರೆ ಅಂದ್ರೆ 18 ವರ್ಷಕ್ಕೆ ಇಳಿಸ್ತಾರೆ. ಯಾಕಂದರೆ ಎಲ್ಲ ಯುವಕರಿಗೆ ಕೂಡ ಮತದಾನದ ಹಕ್ಕು ಸಿಗಲಿ ಅನ್ನುವಂಥ ಕಾರಣಕ್ಕೆ. ಇನ್ನು 24 ತಿದ್ದುಪಡಿ ಸಂಬಂಧಪಟ್ಟದ್ದು ಅದಕ್ಕಂದ್ರೆ ಇದು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ಸಂಸತ್ತಿಗೆ ಈ ಸಂವಿಧಾನ ತಿದ್ದುಪಡಿ ಮಾಡುವಂಥ ಪೂರ್ಣ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಮಾಡಲಾದಂಥ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ 1971ರಲ್ಲಿ. 52ನೇ ತಿದ್ದುಪಡಿ ಸಂಬಂಧಪಟ್ಟಿದ್ದು ಯಾವುದಕ್ಕೆ? ಇದು ಜಾರಿಗೆ ಬಂದು 1985ರಲ್ಲಿ. ಇದನ್ನು ಯಾವ ಕಾರಣಕ್ಕಾಗಿ ತಿದ್ದುಪಡಿ ಮಾಡಿದ್ರು 52ನೇ ತಿದ್ದುಪಡಿ ಅಂದ್ರೆ ಇದನ್ನು ಪಕ್ಷಾಂತರ ನಿಷೇಧವನ್ನು ಮಾಡಲಿಕ್ಕೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತರಲಿಕ್ಕಾಗಿ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದು? 52ನೇ ತಿದ್ದುಪಡಿ. ಈ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದಲ್ಲಿ ಏನು ಮಾಡಿದ್ರು? 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿದ್ರು. 10ನೇ ಅನುಸೂಚಿಯನ್ನು ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ ಅದು. ಇನ್ನು 69ನೇ ತಿದ್ದುಪಡಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಗೆ ರಾಷ್ಟ್ರದ ರಾಜಧಾನಿ ಪ್ರಾದೇಶಿಕ ಸರ್ಕಾರದ ಸ್ಥಾನಮಾನವನ್ನು ಕೊಡಬೇಕು, ಜೊತೆಗೆ ಅಲ್ಲಿ ಒಂದು ವಿಧಾನಸಭೆಯನ್ನು ಸ್ಥಾಪನೆ ಮಾಡಬೇಕು, ಜೊತೆಗೆ ಒಂದು ಅಲ್ಲಿ ಸಚಿವ ಸಂಪುಟವನ್ನು ಕೂಡ ಸ್ಥಾಪನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ, ಸಂವಿಧಾನಕ್ಕೆ ಮಾಡಿರುವ ತಿದ್ದುಪಡಿ ಯಾವುದಂದ್ರೆ ಅದು 69ನೇ ತಿದ್ದುಪಡಿ. ಈ 69ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 2 ಹೊಸ ವಿಧಿಗಳನ್ನು ಸೇರಿಸ್ತಾರೆ. 239A ಆಮೇಲೆ 239AB ಅನ್ನುವಂಥ 2 ವಿಧಿಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಸೊ ಇಲ್ಲಿ ಪ್ರಶ್ನೆ, ವೋಟಿಂಗ್ ಏಜ್ ಮತದಾನದ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿದಂಥ ತಿದ್ದುಪಡಿ ಯಾವುದು ಅಂದರೆ ಅದು 61ನೇ ತಿದ್ದುಪಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದು ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವಂಥ ಲಿಖಿತ ರೂಪದ ಆಜ್ಞೆ. ಆಪ್ಷನ್: ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಸರ್ಶಿಯೋರರಿ, ಹಾಗೆ ಪ್ರತಿಬಂಧಕ ಆಜ್ಞೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳ ನ್ಯಾಯಾಲಯಗಳು ಏನು ಮಾಡಬಾರ್ದು ಅಂದ್ರೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದೇ ಒಂದು ತೀರ್ಪನ್ನು ಕೊಡಬಾರದು ಅಂಥೇಳಿ ತಡೆಯಾಜ್ಞೆ ಹೊರಡಿಸ್ತಕ್ಕಂಥ ಲಿಖಿತ ರೂಪದ ಆಜ್ಞೆ ಯಾವುದು ಅಂದರೆ ಅದು ಪ್ರತಿಬಂಧಕಾಜ್ಞೆ. ಇದಕ್ಕೆ ಸರಿಯಾದಂಥ ಉತ್ತರ ಪ್ರತಿಬಂಧಕಾಜ್ಞೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಪ್ರೊಹಿಬಿಷನ್ ಅಂತ ಕರಿತೀವಿ. ಇಂಗ್ಲೀಷ್ನೇ ಏನಂತ ಕರಿತೇವೆ? ಪ್ರೊಹಿಬಿಷನ್ ಅಂತ ಕರಿತೇವೆ. ಇನ್ನು ಕೆಲವು ಅದು ನೋಡ್ರಿ, ಇದಂದ್ರೆ ಈ ಒಂದು ರಿಟ್ಗಳು ನಮ್ಮ ಸಂವಿಧಾನದಲ್ಲಿ ಎಷ್ಟನೇ ವಿಧಿ ಅಡಿಯಲ್ಲಿ ಬರ್ತಾವಂದ್ರೆ ಸಂವಿಧಾನದ 32ನೇ ವಿಧಿ ಅಡಿಯಲ್ಲಿ ಈ ಒಂದು 5 ರಿಟ್ಗಳು ಬರ್ತವೆ. ಪ್ರಮುಖವಾಗಿ 5 ರಿಟ್ಗಳು ಬರ್ತವೆ. ಇಲ್ಲಿ ಒಂದೇದಿದೆ ಬಂದಿ ಪ್ರತ್ಯಕ್ಷೀಕರಣದ ಹೇಬಿಯಸ್ ಕಾರ್ಪಸ್. ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನು 24 ಗಂಟೆ ಒಳಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳುವಂಥ ರಿಟ್ ಇದು. ಇನ್ನು ಪರಮಾದೇಶ, ಮ್ಯಾಂಡಮಸ್ ಅಂತ ಕರಿತೀವಿ ನಾವು. ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಹೊರಡಿಸುವಂಥ ಒಂದು ಆದೇಶ ಇದು, ರಿಟ್ ಇದು ಪರಮಾದೇಶ. ಸರ್ಶಿಯೋರರಿ ಅಂತಂದ್ರೆ ಇದು ಏನಂತಂದ್ರೆ ಕೆಳ ನ್ಯಾಯಾಲಯದ ಮೊಕದ್ದಮೆಯನ್ನು ಮೇಲಿನ ನ್ಯಾಯಾಲಯ ತನ್ನ ಸುಪರ್ದಿಗೆ ತರಿಸಿಕೊಳ್ಳುವಂಥದ್ದು ಇದು. ನೆಕ್ಸ್ಟ್ ಇನ್ನೊಂದು ರಿಟ್ ಇದೆ, ಯಾವುದು ಅಂದರೆ ಕೋ ವಾರೆಂಟೋ ಅಂತ. ಕೋ ವಾರೆಂಟೋ ಅಂತಂದರೆ ಯಾರಾದರೂ ಅರ್ಹತೆ ಇಲ್ಲದೆ ಯಾವುದಾದ್ರೂ ಹುದ್ದೆಯನ್ನು ಪಡ್ಕೊಂಡಿದ್ರೆ ಅಂಥವರ ವಿರುದ್ಧ ಹೊರಡಿಸುವಂಥ ರಿಟ್ ಯಾವುದು ಅಂದರೆ ಅದು ಕೋ ವಾರೆಂಟೋ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವಂಥ ಸಂವಿಧಾನದ ವಿಧಿ ಯಾವುದು ಅಂತಿದೆ. ಆಪ್ಷನ್ ಇದ್ದಾವೆ: 352ನೇ ವಿಧಿ, 356ನೇ ವಿಧಿ, 360ನೇ ವಿಧಿ, ಹಾಗೆ 371ನೇ ವಿಧಿ ಅಂತೇಳಿ.
ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಗೆ ಯಾವ ವಿಧಿಯು ಅವರಿಗೆ ಅಧಿಕಾರವನ್ನು ನೀಡಿದೆ ಅಂತೇಳಿ. ಇಲ್ಲಿ ನಮ್ಮ ಸಂವಿಧಾನದ 18ನೇ ಒಂದು ಭಾಗದಲ್ಲಿ 352ರಿಂದ 366ವರೆಗೆ 360ರವರೆಗೆ ಇರುವಂಥ ವಿಧಿಗಳು ಏನು ಮಾಡ್ತವೆ ಅಂದ್ರೆ ಈ ಒಂದು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ಎಸ್ಪೆಷಲಿ ನಾವು ಈ ಒಂದು ತುರ್ತು ಪರಿಸ್ಥಿತಿಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ ಅಂದ್ರೆ ಜರ್ಮನಿ ಸಂವಿಧಾನದಿಂದ ಈ ತುರ್ತು ಪರಿಸ್ಥಿತಿ ಅನ್ನೋದನ್ನು ನಾವು ಎರವಲಾಗಿ ಪಡ್ಕೊಂಡಿದ್ದೀವಿ. 352ರಿಂದ 360ರವರೆಗೆ ಇರುವಂಥ ವಿಧಿಗಳು ಈ ಒಂದು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿವೆ. ಈ 352ನೇ ವಿಧಿ ಏನು ಹೇಳ್ತದ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಹೇಳ್ತದೆ. ಇದು 352ನೇ ವಿಧಿ ಹೇಳುವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಭಾರತದ ಮೇಲೆ ಬಾಹ್ಯ ಆಕ್ರಮಣ ಆದರೆ ಅಥವಾ ಆಂತರಿಕವಾಗಿ ಏನಾದರೂ ಒಳ ಜಗಳಗಳು ಆರಂಭವಾಗಿದ್ದರೆ ಆ ಸಂದರ್ಭದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕಾಗಿ ರಾಷ್ಟ್ರಪತಿಯವರು 352ನೇ ವಿಧಿಯ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಅಂತ ಹೇಳುವಂಥ ವಿಧಿ ಇದು. ಸೊ ನಮ್ಮ ದೇಶದಲ್ಲಿ ಇಲ್ಲಿವರೆಗೆ 3 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಘೋಷಣೆಯಾಗಿದ್ದಾವೆ. 1962ರಲ್ಲಿ ಫಸ್ಟ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆದಾಗ ಮೊದಲ ಬಾರಿಗೆ ಘೋಷಣೆ ಮಾಡಿದ್ರು. ಎರಡನೇದಾಗಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಆದಾಗ 1975ರಲ್ಲಿ ಘೋಷಣೆ ಮಾಡಿದ್ರು. ಇನ್ನು ಮೂರನೇದು ಯಾವಾಗಾಯಿತು ಅಂದ್ರೆ ಎರಡನೇದು 1972ರಲ್ಲಿ ಆಯಿತು. ಮೂರನೇದು 1975ರಿಂದ 77ರವರೆಗೆ ಇದನ್ನು ಮೂರನೇ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ಸೊ 3 ಬಾರಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ನೆಕ್ಸ್ಟ್ 356ನೇ ವಿಧಿ ಇದು ಸಂಬಂಧಪಟ್ಟಿದ್ದು ಇದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು. ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಯಾವಾಗ ಘೋಷಣೆ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರಗಳು ಅಥವಾ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಕುಸಿದು ಹೋದಾಗ ಅಥವಾ ರಾಜ್ಯ ಸರ್ಕಾರಗಳು ಏನಾದರೂ ತಮ್ಮ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಏನಾದರೂ ವಿಫಲವಾದ ಸಂದರ್ಭದಲ್ಲಿ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಇನ್ನು 360ನೇ ವಿಧಿ ಸಂಬಂಧಪಟ್ಟಿದ್ದು ಇದು ಯಾವುದಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ಇದನ್ನು ಯಾವಾಗ ಘೋಷಣೆ ಮಾಡ್ತಾರೆ ಅಂದ್ರೆ ಆರ್ಥಿಕ ಭದ್ರತೆ ಕುಸಿದು ಹೋದಾಗ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲಿಕ್ಕಾಗಿ ಈ ಒಂದು 360ನೇ ವಿಧಿಯ ಆಧಾರಿತವಾಗಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಆದರೆ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಇನ್ನು 371ನೇ ವಿಧಿ ಐತಿ ನೋಡ್ರಿ, ಇದು ಸಂಬಂಧಪಟ್ಟಿದ್ದು ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಲಿಕ್ಕಾಗಿರುವಂಥ ವಿಧಿ. ಇದು ವಿಶೇಷವಾಗಿ ಸಂಬಂಧಪಟ್ಟಿದ್ದು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಸಂಬಂಧಪಟ್ಟಿತ್ತು. ಎಸ್ಪೆಷಲಿ ಇವತ್ತು ಏನು ಮಾಡಿದ್ದೇವೆ ಅಂದ್ರೆ 371A ಇಂದ ಜೆವರೆಗೆ ಕೂಡ ಏನು ಮಾಡಿದ್ದೇವೆ ಈ ಒಂದು ವಿಧಿಗಳನ್ನು ನಾವು ಕಾಣ್ತೇವೆ. 371A 371B ಅಂತೇಳಿ 371Jವರೆಗೆ ವಿಧಿಗಳನ್ನು ಕಾಣ್ತೇವೆ. ಇದು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಲಿಕ್ಕಾಗಿರುವಂಥ ಒಂದು ವಿಧಿ. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಲಿಕ್ಕಾಗಿ ಯಾವ ವಿಧಿ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಕಲ್ಪಿಸಲಾಯಿತು ಅಂದರೆ 371J ಕಾಲಂ ಅಡಿಯಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡಿದ್ದೇವೆ ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿಕೊಳ್ಳಲಾಯಿತು. ಸೊ ಇಲ್ಲಿ ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲಿಕ್ಕಾಗಿ ರಾಷ್ಟ್ರಪತಿಯವರಿಗೆ ಅಧಿಕಾರ ಕೊಟ್ಟಂಥ ಒಂದು ಸಂವಿಧಾನ ವಿಧಿ ಯಾವುದು ಅಂದರೆ ಅದು 352ನೇ ವಿಧಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಇಲ್ಲಿ ಎ ಪಟ್ಟಿ ಬಿ ಪಟ್ಟಿ ಅಂತ ಕೊಟ್ಟಿದ್ದಾರೆ, ಇವುಗಳನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಉತ್ತರ ಕಮಾಂಡ್, ದಕ್ಷಿಣ ಕಮಾಂಡ್, ಕೇಂದ್ರ ಕಮಾಂಡ್, ತರಬೇತಿ ಕಮಾಂಡ್ ಅಂತ ಎ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ ಪುಣೆ, ಮಾವ್, ಉದಾಂಪುರ್, ಲಕ್ನೋ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪ್ರಶ್ನೆ ಸಂಬಂಧಪಟ್ಟಿದ್ದು ಎದಕ್ಕಂದ್ರೆ ಭಾರತೀಯ ಸೇನೆಗೆ ಸಂಬಂಧಪಟ್ಟಿದ್ದು. ನಮ್ಮ ಭಾರತ ಸೇನೆಯಲ್ಲಿ 7 ಆಪರೇಷನ್ ಕಮಾಂಡ್ಗಳಿವೆ, 6 ಆಪರೇಷನ್ ಕಮಾಂಡ್ ಇದೆ, 1 ತರಬೇತಿ ಕಮಾಂಡ್ ಇದೆ. ಟೋಟಲ್ ಇರೋದೆಷ್ಟು 7. ನಮ್ಮ ಭಾರತದ ಸೇನೆಯಲ್ಲಿ 7 ಕಮಾಂಡ್ಗಳಿವೆ, ಅದರಲ್ಲಿ 6 ಆಪರೇಷನ್ ಕಮಾಂಡ್ಗಳು, 1 ತರಬೇತಿ ಕಮಾಂಡ್ಗಳಿವೆ. ಸೊ ಈ ಕಮಾಂಡ್ಗಳಲ್ಲಿ ಯಾವ ಕಮಾಂಡ್ನ ಕೇಂದ್ರ ಸ್ಥಾನ ಎಲ್ಲಿ ಬರ್ತದೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಉತ್ತರ ಕಮಾಂಡ್ ನೋಡಿ, ಉತ್ತರ ಕಮಾಂಡ್ ಇರೋದು ಎಲ್ಲಿ ಅಂತಂದರೆ ಇದು ಇರೋದು ಉದಾಂಪುರ್ನಲ್ಲಿ. ಹಾಗೆ ಕೇಂದ್ರ ಕಮಾಂಡ್ ಇರೋದೆಲ್ಲಿ ಲಕ್ನೋದಲ್ಲಿ. ತರಬೇತಿ ಕಮಾಂಡ್ ಇರೋದೆಲ್ಲಿ ಮಾವ್. ದಕ್ಷಿಣ ಕಮಾಂಡ್ ಇರೋದೆಲ್ಲಿ ಪುಣೆ. ನೋಡಿ ಸರಿಯಾಗಿ ಜೋಡಿಸಿದ್ದೇನೆ.
ಸರಿಯಾದ ಉತ್ತರ ಯಾವ್ದು ನೋಡಿ, ಏಕ ಯಾವ್ದು ಸರಿ? 3 ಸರಿ. ಏಕ 3 ಎಲ್ಲಿದೆ? ಇಲ್ಲಿದೆ. ಏಕ 3, ಬಿ ಗೆ 1, ಸಿ ಗೆ 4, ಡಿ ಗೆ 2. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಶೆಗಳನ್ನು ವ್ಯಯಗೊಳಿಸುತ್ತದೆ ಎಂದು ಹೇಳಿಕೆ ನೀಡಿದವರು ಯಾರು ಅಂದರೆ, ಇದಕ್ಕೆ ನೇರವಾಗಿ ನಾನು ಉತ್ತರ ಹೇಳಿಬಿಡ್ತೇನೆ, ಐಸನ್ ಓವರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟರು. ನೆಕ್ಸ್ಟ್ ಏನು ಪ್ರಶ್ನೆ ಇದೆ ಅಂದ್ರೆ, ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನಾವು ಸರಿಯಾಗಿ ಗಮನಿಸಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕು. ಎ ಕೊಟ್ಟಿದ್ದಾರೆ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ. ಆಪ್ಷನ್ ಬಿ ಇದೆ, ಯುನೆಸ್ಕೋ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಆಪ್ಷನ್ ಸಿ, ವಿಶ್ವ ವ್ಯಾಪಾರ ಸಂಘ ಜನವರಿ 1, 1995 ಸ್ಥಾಪನೆಯಾಯಿತು. ನೆಕ್ಸ್ಟ್ ಆಪ್ಷನ್ ಡಿ, ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಅವಶ್ಯಕವಾಗಿರುತ್ತದೆ. ಈ ಮೇಲಿನ ಹೇಳಿಕೆಗೆ ಸಂಬಂಧಪಟ್ಟಂಗೆ ಯಾವುದು ಸರಿ ಅಂತೇಳಿ ನಾವು ಕೆಳಗಿನ ಆಯ್ಕೆಗಳಲ್ಲಿ ಈಗ ನಾವೇನು ಮಾಡಬೇಕು, ಆಯ್ಕೆ ಮಾಡಿ ಬರೀಬೇಕು. ನೋಡಿಲಿ, ನಮ್ಮ ವಿಶ್ವಸಂಸ್ಥೆ UNO ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದ ಯಾವಾಗ? 1945 ಅಕ್ಟೋಬರ್ 24ನೇ ತಾರೀಕು. ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ಸದಸ್ಯ ರಾಷ್ಟ್ರಗಳಿದ್ದಾವೆ. ಆ 5 ಸದಸ್ಯ ರಾಷ್ಟ್ರಗಳು ಯಾವುದು ಅಂದರೆ ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ. ಎಸ್, ಇವು 5 ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಇನ್ನು ಉಳಿದಂಥ 10 ಹಂಗಾಮಿ ಸದಸ್ಯ ರಾಷ್ಟ್ರಗಳು ಇರ್ತವೆ. ಹಾಗೆ ಯುನೆಸ್ಕೋದ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ. ಎಸ್, ಇದು ಕೂಡ ಸರಿಯಾಗಿದೆ. ಇನ್ನು ಮೂರನೇದು WTO ವಿಶ್ವ ವ್ಯಾಪಾರ ಸಂಘ, ಇದು ಸ್ಥಾಪನೆಯಾಗಿದ್ದು ಜನವರಿ 1, 1995. ಎಸ್, ಇದು ಕೂಡ ಸರಿಯಾಗಿದೆ. ಇನ್ನು ವಿಶ್ವಸಂಸ್ಥೆಯ ಒಂದು ವಾರ್ಷಿಕ ಬಜೆಟನ್ನು ಮಂಡಿಸಬೇಕಾದ್ರೆ ಆ ಪಟ್ಟಿಗೆ ಯಾವುದರ ಒಂದು ಅನುಮೋದನೆ ಬೇಕು ಅಂದರೆ ಸಾಮಾನ್ಯ ಸಭೆ ಅನುಮೋದನೆ ಬೇಕು. ಎಸ್, 4 ಹೇಳಿಕೆಗಳು ಸರಿಯಾಗಿವೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಇದೆ ನೋಡಿ, ABCD ಎಲ್ಲವೂ ಸರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ಆಪ್ಷನ್ ಇದೆ 8, 10, 12, 14 ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೇರವಾಗಿ ಉತ್ತರ ಹೇಳ್ಬಿಡ್ತಾನೆ, ಯಾವುದು ಅಂದರೆ ಆಪ್ಷನ್ 3, 12. ನೋಡಿ, ನಾವು ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಕರಿತೀವಿ, ಚಿಂತಕರ ಚಾವಡಿ ಅಂತ ಕರಿತೀವಿ ನಾವು. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 250. ಈ 250ರಲ್ಲಿ 238 ಚುನಾಯಿತ ಪ್ರತಿನಿಧಿಗಳು ಜೊತೆಗೆ ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಹಾರಿಸಿದರೆ, ಉಳಿದಂಥ 12 ಜನರನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದ್ರೆ ರಾಜ್ಯಸಭೆಗೆ ನಾಮಕರಣವನ್ನು ಮಾಡ್ತಾರೆ. ನೆಕ್ಸ್ಟ್, ಹಿಮನದಿಯಿಂದ ನಿರ್ಮಾಣವಾಗುವಂಥ ಭೂಸ್ವರೂಪ ಯಾವುದು ಅಂತೇಳಿ. ಆಪ್ಷನ್ ಯು ಆಕಾರದ ಕಣಿವೆಗಳು, ವಿ ಆಕಾರದ ಕಣಿವೆಗಳು, ಅಂತರ್ಗುಹೆ, ಲ್ಯಾಫಿಸ್ ಅಂತಿದೆ. ಹಿಮನದಿಯ ಬಗ್ಗೆ ಈಗಾಗಲೇ ಕಳೆದ ಪ್ರಶ್ನೆಯಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಹಿಮನದಿಯ ಒಂದು ಸವಕಳಿಯಿಂದಾಗಿ ನಿರ್ಮಾಣವಾಗುವಂಥ ಒಂದು ಭೂಸ್ವರೂಪ ಯಾವುದು ಅಂದರೆ ಅದು ಯು ಆಕಾರದ ಕಣಿವೆಗಳು. ಹಿಮನದಿ ಏನು ಮಾಡ್ತದೆ, ಈ ಒಂದು ಯು ಶೇಪ್ನಲ್ಲಿ ಅದು ಸವಕಳಿಯನ್ನು ಮಾಡ್ತದೆ. ಆದರೆ ವಿ ಆಕಾರದಲ್ಲಿ ಸವಕಳಿ ಮಾಡೋದು ಯಾವುದು? ನದಿ. ಆದರೆ ಇಲ್ಲಿ ಕೇಳಿದ್ರೆ ಹಿಮನದಿ ಮಾಡುವಂಥದ್ದು ಏನು ಅಂದ್ರೆ ಅದು ಯು ಶೇಪ್ನಲ್ಲಿ ಏನು ಮಾಡ್ತದೆ, ಸವಕಳಿ ಕಾರ್ಯವನ್ನು ಮಾಡ್ತದೆ. ಇನ್ನು ಅಂತರ್ಗುಹೆ ಅಂದರೆ ಇದು ಸಂಬಂಧಪಟ್ಟಿದ್ದು. ಅಂತರ್ಗುಹೆ ಮತ್ತು ಈ ಲ್ಯಾಫಿಸ್ ಈ ಎರಡೂ ನಿರ್ಮಾಣ ಆಗೋದು ಎದುರು ಆಧಾರದ ಮೇಲೆ ಅಂತಂದ್ರೆ ಇದು ಅಂತರ್ಜಲದ ಸವೆತ ಕಾರ್ಯದಿಂದ ನಿರ್ಮಾಣವಾಗುವಂಥ ಭೂಸ್ವರೂಪ ಇದು ಅಂತರ್ಜಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಉಷ್ಣತಾ ಮಂಡಲ, ಎರಡನೇದ್ದು ಮಧ್ಯಂತರ ಮಂಡಲ, ಮೂರನೇದ್ದು ಬಾಹ್ಯ ಮಂಡಲ, ಹಾಗೆ ಪರಿವರ್ತನಾ ಮಂಡಲ ಅಂತ ಕೊಟ್ಟಿದ್ದಾರೆ. ವಾಯುಮಂಡಲದಲ್ಲಿ 5 ಲೇಯರ್ಸ್ಗಳು ಇರ್ತವೆ. ಆ 5 ಲೇಯರ್ಗಳಲ್ಲಿ ವಾಯುಮಂಡಲದ ಅತ್ಯಂತ ಇದು ನಮ್ಮ ಭೂಮಿ. ವಾಯುಮಂಡಲದಲ್ಲಿ ಸುಮಾರು ಎಷ್ಟು ಪದರಗಳು ಬರ್ತವೆ ಅಂದರೆ 5 ಲೇಯರ್ಗಳು ಬರ್ತವೆ.
ಆ 5 ಲೇಯರ್ಗಳಲ್ಲಿ ಭೂಮಿಗೆ ಬಹಳ ಹತ್ತಿರದಲ್ಲಿರುವಂಥ ಒಂದು ಪದರು ಯಾವುದು ಅಂದರೆ ಒಂದನೇದಾಗಿ ಪರಿವರ್ತನಾ ಮಂಡಲ ಫಸ್ಟ್. ಎರಡನೇ ಪದರು ಯಾವುದು ಅಂದರೆ ಸಮೋಷ್ಣ ಮಂಡಲ. ಮೂರನೇದ್ದು ಯಾವುದು ಶೀತಮಂಡಲ ಅಥವಾ ಇದನ್ನು ಮಧ್ಯಂತರ ಮಂಡಲ ಅಂತ ಕರಿತೀವಿ. ಆಮೇಲೆ ಬರೋದು ಉಷ್ಣತಾ ಮಂಡಲ. ಅತ್ಯಂತ ಮೇಲ್ಭಾಗದಲ್ಲಿ ಬರುವಂಥದ್ದು ಬಾಹ್ಯ ಮಂಡಲ ಅಂತೇಳಿ. ಭೂಮಿಗೆ ಭಾಳ ಹತ್ತಿರದಲ್ಲಿರುವಂಥ ಮಂಡಲ ಯಾವುದು ಅಂದರೆ ಪರಿವರ್ತನ ಮಂಡಲ. ಇಲ್ಲಿ ಏನು ಮಾಡ್ತದೆ, ಹವಾಮಾನದ ಎಲ್ಲ ಥರದ ವಿದ್ಯಮಾನಗಳು ಕಂಡುಬರ್ತವೆ. ಸಮೋಷ್ಣ ಮಂಡಲದಲ್ಲಿ ಏನು ಮಾಡ್ತದೆ ಅಂದರೆ ಓಝೋನ್ ಕಂಡುಬರ್ತದೆ. ಓಝೋನ್ O3 ನೋಡಿ, ಓಝೋನ್ ಲೇಯರ್ ಕಂಡು ಬರುವಂಥದ್ದು ಈ ಸಮೋಷ್ಣ ಮಂಡಲದಲ್ಲಿ. ಈ ಓಝೋನ್ ಲೇಯರ್ ಏನು ಮಾಡ್ತದೆ, ನಮ್ಮನ್ನು ಏನು ಮಾಡ್ತದೆ, ಈ ಒಂದು ಸೂರ್ಯನಿಂದ ಬರುವಂಥ ನೇರಳಾತೀತ ಕಿರಣಗಳನ್ನು ನಮ್ಮನ್ನು ರಕ್ಷಣೆ ಮಾಡುವಂಥ ಜೀವರಾಶಿಗಳನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತದೆ. ನೋಡಿ O3 ಓಝೋನ್ ಅನಿಸುತ್ತೆ. O3 ಇಲ್ಲ ಅಂದರೆ ನಮ್ಮದು ಜೀವ O3 ಅಂತ. ನೆಕ್ಸ್ಟ್ ಮೂರನೇದು ನೋಡಿ ಶೀತಮಂಡಲ, ಮಧ್ಯಂತರ ಮಂಡಲ. ಇದು ಹುಲ್ಲಿಕೆಗಳು ಕರಗುವಂಥ ಸ್ತರ. ಉಷ್ಣತಾ ಮಂಡಲ ಇದೆ. ಇಲ್ಲಿ ವಾಯುಮಂಡಲದ 5 ಲೇಯರ್ಗಳಲ್ಲಿ ಬಹಳ ಅತಿ ಹೆಚ್ಚು ಉಷ್ಣಾಂಶ ಇರುವಂಥ ಒಂದು ಮಂಡಲ ಉಷ್ಣತಾ ಮಂಡಲ. ಇದನ್ನು ಅಯಾನ ಮಂಡಲ ಅಂತ ಕೂಡ ಕರೀತಾರೆ. ಇಲ್ಲಿ ಧ್ರುವ ಜ್ಯೋತಿಗಳು ಕೂಡ ಕಂಡುಬರುತ್ತವೆ. ಇನ್ನು ಬಾಹ್ಯ ಮಂಡಲ, ಇದು ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಬಾಹ್ಯ ಮಂಡಲ. ಸೊ ಪ್ರಶ್ನೆ ಏನು ಕೇಳಿದರೆ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಅಂದರೆ ಬಾಹ್ಯ ಮಂಡಲ, ಕೆಳಪದರು ಅಂದರೆ ಪರಿವರ್ತನಾ ಮಂಡಲ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಬೆಂಗುಲಾ, ಗಲ್ಫ್ ಸ್ಟ್ರೀಮ್, ಹಾಗೆ ಫಾಕ್ಲ್ಯಾಂಡ್, ಹಾಗೆ ಲ್ಯಾಬ್ರಡಾರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನೇರವಾಗಿ ನಾನು ಉತ್ತರಕ್ಕೆ ಹೋಗ್ಬಿಡ್ತಾನೆ. ಸರಿಯಾದ ಉತ್ತರ ಯಾವುದು ಅಂದರೆ ಗಲ್ಫ್ ಸ್ಟ್ರೀಮ್. ಈ ಎಲ್ಲ ಉಷ್ಣ ಸಾಗರ ಪ್ರವಾಹಗಳು ಸಂಬಂಧಪಟ್ಟಿದ್ದು ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಉಂಟಾಗುವಂಥ ಉಷ್ಣ ಸಾಗರ. ಇವು 4 ಆಪ್ಷನ್ ಏನಿದ್ದಾವೆ ಇವೆಲ್ಲವೂ ಅಟ್ಲಾಂಟಿಕ್ ಸಾಗರದಲ್ಲಿ ಉಂಟಾಗುವಂಥ ಉಷ್ಣ ಸಾಗರ ಪ್ರವಾಹಗಳು. ಅದರಲ್ಲಿ ಇವೆಲ್ಲವೂ ಕೂಡ ಅಟ್ಲಾಂಟಿಕ್ ಸಾಗರ ಉಂಟಾಗ್ತವೆ. ಬಟ್ ಅವ್ರಿಗೆ ಕೇಳಿರೋ ಪ್ರಶ್ನೆ ಏನಂದರೆ ಉಷ್ಣ ಸಾಗರ ಪ್ರವಾಹ ಯಾವುದು ಅಂತೇಳಿ. ಆ ಉಷ್ಣ ಸಾಗರ ಪ್ರವಾಹ ಯಾವುದು ಅಂದರೆ ಗಲ್ಫ್ ಸ್ಟ್ರೀಮ್. ಉಳಿದು ಏನದವಲ್ಲ, ಬೆಂಗುಲಾ ಇರ್ಬೋದು, ಫಾಕ್ಲ್ಯಾಂಡು, ಲ್ಯಾಬ್ರಡಾರ್, ಇವೆಲ್ಲವೂ ಶೀತ ಸಾಗರ ಪ್ರವಾಹಗಳು. ಉಳಿದ 3 ಶೀತ ಸಾಗರ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಮಾತ್ರ ಉಷ್ಣ ಸಾಗರ ಪ್ರವಾಹ. ಇದು ಸಂಬಂಧಪಟ್ಟಿದ್ದು ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಪಟ್ಟಿದ್ದು. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತು ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಒಂದನೇದ್ದು 0 ಡಿಗ್ರಿ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23 ಡಿಗ್ರಿ ಉತ್ತರ ಅಕ್ಷಾಂಶ ಸಮಭಾಜಕ ವೃತ್ತ, 66 ಡಿಗ್ರಿ ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ, 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಕಟಿಕ್ ವೃತ್ತ ಅಂತ ಕೊಟ್ಟಿದ್ದಾರೆ. ಇದ್ರಾಗ ಯಾವುದು ಸರಿ ಅನ್ನೋದನ್ನು ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ನೋಡಿ, 0 ಡಿಗ್ರಿ ಅಕ್ಷಾಂಶವನ್ನು ನಾವೇನಂತ ಕರಿತೀವಿ, ಸಮಭಾಜಕ ವೃತ್ತ ಅಂತ ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಲ್ಲ. 0 ಡಿಗ್ರಿ ಅಕ್ಷಾಂಶವನ್ನು ನಾವು ಏನಂತ ಕರಿತೇವೆ, ಸಮಭಾಜಕ ವೃತ್ತ ಅಂತ ಕರಿತೀವಿ. ಆದರೆ ಇಲ್ಲಿ ಏನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೊಟ್ಟರೆ ರಾಂಗ್ ಅದು. ಇನ್ನು 23.5 ಡಿಗ್ರಿ ಉತ್ತರ ಅಕ್ಷಾಂಶ ನಾವೇನಂತ ಕರಿತೀವಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ, ಸಮಭಾಜಕ ವೃತ್ತ ಅಲ್ಲ, ಇದು ರಾಂಗ್. ನೆಕ್ಸ್ಟ್ 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಆರ್ಕೆಟಿಕ್ ವೃತ್ತ ಅಂತ ಕರಿತೀವಿ, ಮಕರ ಸಂಕ್ರಾಂತಿ ವೃತ್ತ ಅಲ್ಲ. 23 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು. ಇನ್ನು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಏನಂತ ಕರಿತೀವಿ, ಅಂಟಾರ್ಕಟಿಕ್ ವೃತ್ತ ಅಂತ ಕರಿತೇವೆ. ಎಸ್ಪೆಷಲಿ ಸರಿಯಾದ ಉತ್ತರ ಇದು. ನೋಡಿ, 0 ಡಿಗ್ರಿ ಅಕ್ಷಾಂಶ ಏನಿದೆಯೋ ಇದು ಸಮಭಾಜಕ ವೃತ್ತ. ಇದು 23 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವೇನಂತ ಕರಿತೀವಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಹಾಗೆ 66 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಆರ್ಕೆಟಿಕ್ ವೃತ್ತ ಅಂತ ಕರಿತೀವಿ. 66 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಅಂಟಾರ್ಕಟಿಕ್ ವೃತ್ತ ಅಂತ ಕರಿತೀವಿ. 23 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತಾ ಇದ್ದೇವೆ. ನೆಕ್ಸ್ಟ್ ಪ್ರಶ್ನೆ, ಸೂಪರ್ ಕ್ರೀಕ್ ಮತ್ತು ಡೈಮಂಟಿನ್ ನದಿಗಳು ಕಂಡುಬರುವುದು ಎಲ್ಲಿ ಅಂತಿದೆ. ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕಾ, ಹಾಗೆ ದಕ್ಷಿಣ ಅಮೆರಿಕಾ, ಆಫ್ರಿಕಾ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂಥ ಉತ್ತರ. ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ.
ಇರಾನ್, ಇರಾಕ್, ಕುವೈತ್, ಭಾರತ, ಮಾಲ್ಡೀವ್ಸ್, ಶ್ರೀಲಂಕಾ, ಮಾಲ್ಡೀವ್ಸ್, ಮಯನ್ಮಾರ್, ಮಲೇಷ್ಯಾ, ಹಾಗೆ ಭಾರತ, ಮಯನ್ಮಾರ್, ಸಿಂಗಪೂರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ 2 ಇದಕ್ಕೆ ಸರಿ. ಭಾರತ, ಮಾಲ್ಡೀವ್ಸ್ ಹಾಗೆ ಶ್ರೀಲಂಕಾ ಇವು ದಕ್ಷಿಣ ಏಷ್ಯಾದಲ್ಲಿ ಬರುವಂಥ ರಾಷ್ಟ್ರಗಳು. ದ ನೆಕ್ಸ್ಟ್ ಕ್ವಶನ್, ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ಶಿವಮೊಗ್ಗ, ಸಿ ಉಡುಪಿ, ಡಿ ಉತ್ತರ ಕನ್ನಡ. ಈ 4 ಜಿಲ್ಲೆಗಳಲ್ಲಿ ಮಲೆನಾಡು ಜಿಲ್ಲೆಗಳು ಯಾವುದು? ಮಲೆನಾಡು ಜಿಲ್ಲೆಗಳು ಯಾವುದು ಅಂದರೆ ಹಾಸನ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವಂಥ ಜಿಲ್ಲೆಗಳನ್ನು ಮಲೆನಾಡು ಜಿಲ್ಲೆಗಳು ಅಂತ ಕರಿತೀವಿ ನಾವು. ಪಶ್ಚಿಮ ಘಟ್ಟಕ್ಕೆ ನಾವು ಮಲೆನಾಡು ಅಂತ ಕರೆಯೋದು. ಅಲ್ಲಿ ಬರುವಂಥ ಜಿಲ್ಲೆಗಳು ಯಾವುದು? ಹಾಸನ, ಹಾಗೆ ಶಿವಮೊಗ್ಗ, ಹಾಗೆ ಕೊಡಗು, ನೆಕ್ಸ್ಟು ಚಿಕ್ಕಮಗಳೂರು. ಇವು ನಮ್ಮ ಕರ್ನಾಟಕದ ಮಲೆನಾಡು ಜಿಲ್ಲೆಗಳು. ಈ ಆಪ್ಷನ್ ಎಲ್ಲಿದೆ ನೋಡಿ, ಎಲ್ಲಿದೆ? ಎಸ್, ಕೊಡಗು ಹೌದು, ಶಿವಮೊಗ್ಗ ಹೌದು. ಉಡುಪಿ, ಉತ್ತರ ಕನ್ನಡದವಲ್ಲ. ಇವೆರಡು ಭಾಗಶಃ ಮಲೆನಾಡು ಜಿಲ್ಲೆಗಳಿವು, ಸಂಪೂರ್ಣ ಅಲ್ಲ ಇವು, ಭಾಗಶಃ ಮಲೆನಾಡು ಜಿಲ್ಲೆ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಂದರೆ ಎ ಮತ್ತು ಬಿ ಮಾತ್ರ ಸರಿ. ಆಪ್ಷನ್ 3 ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ನೋಡಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಆಪ್ಷನ್ ಎ, ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ. ಆಪ್ಷನ್ ಬಿ, ಇದು ಮಹಾಬಲೇಶ್ವರದಲ್ಲಿ ಉಗಮವಾಗ್ತದೆ. ಆಪ್ಷನ್ ಸಿ, ಭೀಮಾ, ಘಟಪ್ರಭಾ, ಮಲಪ್ರಭಾ ಇದರ ಉಪನದಿಗಳಾಗಿವೆ. ಈ ಮೇಲಿನ ಹೇಳಿಕೆಗಳು ಸಂಬಂಧಪಟ್ಟದ್ದು ಯಾವುದಕ್ಕೆ ಅಂತ ಕೊಟ್ಟಿದ್ದಾರೆ. ಕಳೆದ ಪ್ರಶ್ನೆ ಒಳಗೆ ಡಿಸ್ಕಷನ್ ಮಾಡಿಬಿಟ್ಟಿದ್ದೇವೆ ಇದರ ಬಗ್ಗೆ ನಾವು. ದಕ್ಷಿಣ ಭಾರತದ 2ನೇ ಅತ್ಯಂತ ಪ್ರಮುಖವಾದ ನದಿ ಮತ್ತು ಮಹಾಬಲೇಶ್ವರದಲ್ಲಿ ಹುಟ್ಟುವಂಥ ನದಿಗಳು ಅದು ಯಾವುದು ಅಂದರೆ ಅದು ಕೃಷ್ಣಾ ನದಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂತ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ KGF ಅಂತ ಚಿನ್ನದ ಒಂದು ಗಣಿಗಾರಿಕೆ ನಡೀತಾ ಇತ್ತು. KGF ಅಂದರೆ ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಕರಿತೀವಿ ನಾವು. ಸುಮಾರು 1860ರಲ್ಲಿ ಈ ಒಂದು ಚಿನ್ನದ ಗಣಿಗಾರಿಕೆ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಎಸ್ಪೆಷಲಿ ಆರಂಭ ಆಗಿದ್ದು ಇಲ್ಲಿ ಈ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿನೇ. ಅದಕ್ಕೆ ನಾವು ಅದನ್ನು ಚಿನ್ನದ ನಗರ ಅಂತ ಚಿನ್ನದ ರಾಜ್ಯ ಅಂತ ಕರಿತೀವಿ ನಾವು ಇದನ್ನ. ನಮ್ಮ ಕರ್ನಾಟಕವನ್ನು ನೋಡಿ ಚಿನ್ನದ ನಾಡು ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಈ ಒಂದು KGFನಲ್ಲಿ ಪ್ರಮುಖವಾದಂಥ ಗಣಿಗಳು ಯಾವುದು ಅಂದರೆ ಇವು 4. ಚಾಂಪಿಯನ್ ರೀಪು ಕೂಡ ನಮ್ಮ KGFನ ಚಿನ್ನದ ಗಣಿನೇ. ನಂದಿದುರ್ಗ ಕೂಡ ಅಲ್ಲಿ ಬರ್ತದೆ. ಉರಿಗಾಮು, ಮೈಸೂರು ಗಣಿ ಇವೆಲ್ಲವೂ ಕೂಡ ನಮ್ಮ KGF ಅಡಿಯಲ್ಲಿ ಬರುವಂಥ ಚಿನ್ನದ ಗಣಿಗಳು. ಈ ಚಿನ್ನದ ಗಣಿಗಳಲ್ಲಿ ಅತ್ಯಂತ ಆಳವಾದ ಗಣಿ ಯಾವುದು ಅಂದರೆ ಅದು ಚಾಂಪಿಯನ್ ರೀಫ್. ನೋಡ್ರಿ, ನಮ್ಮ ಕರ್ನಾಟಕದ ಅತ್ಯಂತ ಆಳವಾದ ಗಣಿ ಚಾಂಪಿಯನ್ ರೀಫ್. ಇದು ನೋಡಿ ಎಷ್ಟಿದೆ ಅಂದ್ರೆ 3.2 ಕಿಲೋಮೀಟರ್ ಆಳ ಇದೆ. ಇದು 3.2 ಕಿಲೋಮೀಟರ್ದಷ್ಟು ಆಳ. ಬಟ್ ಇವಾಗ ಅಲ್ಲಿ ಚಿನ್ನ ತೆಗೆಯಲ್ಲ. 1860ರಲ್ಲಿ ಆರಂಭ ಆಯಿತು. ಬಟ್ 2001ರಲ್ಲಿ ಇದನ್ನು ಮುಚ್ಚಿಬಿಟ್ರು. ಈಗ ಈ ಚಿನ್ನದ ಗಣಿಯಲ್ಲಿ ಯಾವುದೇ ಗಣಿಗಾರಿಕೆಯನ್ನು ಮಾಡಲ್ಲ. ಯಾಕೆ ಗಣಿಗಾರಿಕೆ ಮಾಡಲ್ಲ ಅಂದರೆ ಅಲ್ಲಿ ಚಿನ್ನ ಇಲ್ಲ. 2001ಕ್ಕೆ ಅದನ್ನು ಸ್ಥಗಿತ ಮಾಡಲಾಯಿತು. ಸೊ ಕನ್ನಡದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂದರೆ ಚಾಂಪಿಯನ್ ರೀಫ್ ಅಂತ ಹೇಳಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಎಲ್ಲಿ ಅಂತಿದೆ. ಬಿಹಾರ, ಅಸ್ಸಾಮ, ಮಧ್ಯಪ್ರದೇಶ, ಗುಜರಾತ್ ಅಂತ ಕೊಟ್ಟಿದ್ದಾರೆ. ನೇರವಾಗಿ ಉತ್ತರ ಯಾವುದು ಅಂದರೆ ಗುಜರಾತ್. ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರೋದು ಎಲ್ಲಿ ಅಂದರೆ ಗುಜರಾತ್ನಲ್ಲಿ. ಇಲ್ಲಿ ಈ ಗಿರ್ ರಾಷ್ಟ್ರೀಯ ಉದ್ಯಾನ ವಿಶೇಷವಾಗಿ ಸಂಬಂಧಪಟ್ಟದ್ದು ಯಾವ ಪ್ರಾಣಿಗಳಿಗೆ ಅಂತಂದರೆ ಸಿಂಹ. ನಮ್ಮ ಸುಂದರ್ಬನ್ ಸಂಬಂಧಪಟ್ಟಿದ್ದು ಹುಲಿಗಳಿಗೆ ಪಶ್ಚಿಮ ಬಂಗಾಳದಲ್ಲಿ. ಸೊ ಗುಜರಾತ್ ಸಂಬಂಧಪಟ್ಟಿದ್ದು ಸಿಂಹ ಪ್ರಾಣಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಎಸ್ಪೆಷಲಿ ಗಿರ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆ ಪುಸ್ತಕವನ್ನು ಪ್ರಕಟಿಸಿದವರು ಯಾರು? ಆಪ್ಷನ್ ಇದೆ ಇಲ್ಲಿ. 1 ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್, ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ 3 MS ಸ್ವಾಮಿನಾಥನ್ ಅಂತಿದೆ, ಆಪ್ಷನ್ 4 ಬಂದ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ಅಂತಿದೆ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನುವಂಥ ಪುಸ್ತಕವನ್ನು ಪ್ರಕಟ ಮಾಡಿದವರು ಯಾರು ಅಂದರೆ ನೇರವಾಗಿ ನಾ ಹೇಳ್ಬಿಡ್ತೇನೆ, ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಇಂಜಿನಿಯರ್, ನಮ್ಮ ಮೈಸೂರು ಒಡೆಯರ್ ಕಾಲದಲ್ಲಿ ಭಾಳ ಪ್ರಸಿದ್ಧಿಗೆ ಬಂದಂಥ ಪ್ರಸಿದ್ಧ ದಿವಾನರು ಯಾರು ಅಂದರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು ಪ್ರಸಿದ್ಧ ಸ್ಟೇಟ್ಮೆಂಟ್ ಏನಂದರೆ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಕೊಡ್ತಾರೆ.
ಕೈಗಾರಿಕೆಗಳ ಅಭಿವೃದ್ಧಿಯಿಂದನೇ ಭಾರತದ ಅಭಿವೃದ್ಧಿ ಸಾಧ್ಯ ಅಂತ ಅವರು ಬಹಳಷ್ಟು ಸ್ಟೇಟ್ಮೆಂಟ್ಗಳನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನುವಂಥ ಶೀರ್ಷಿಕೆ ಪುಸ್ತಕವನ್ನು ಪ್ರಕಟ ಮಾಡಿದವರು ಯಾರು ಅಂದರೆ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ನೆಕ್ಸ್ಟ್, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ನೀಡಿದಂಥ ಪಂಚವಾರ್ಷಿಕ ಯೋಜನೆ ಯಾವುದು ಅಂತೇಳಿ. 5ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ, 11ನೇ ಪಂಚವಾರ್ಷಿಕ ಯೋಜನೆ, 3ನೇ ಪಂಚವಾರ್ಷಿಕ ಯೋಜನೆ. ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಮಹತ್ವ ಕೊಟ್ಟು ಜಾರಿಗೊಳಿಸಲಾಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆ ಯಾವುದು ಅಂತಂದರೆ ಅದು ನೇರವಾಗಿ 11ನೇ ಪಂಚವಾರ್ಷಿಕ ಯೋಜನೆ. 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅದರ ಉದ್ದೇಶನೇ ಇದು, ಎಲ್ಲರನ್ನು ಒಳಗೊಂಡಂಥ ಬೆಳವಣಿಗೆ ಅಂತೇಳಿ. ಇನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡಿದ್ರು, ಗರೀಬಿ ಹಠಾವೋ ಅಂತ ಬರ್ತದೆ, ದಾರಿದ್ರ್ಯ ನಿವಾರಣೆ, ಗರೀಬಿ ಹಠಾವೋ ಒಂದು ಅಥವಾ ಬಡತನ ನಿವಾರಣೆಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಭಾಳ ಪ್ರಮುಖವಾದಂಥ ಪಂಚವಾರ್ಷಿಕ ಯೋಜನೆ ಯಾವುದು ಅಂದರೆ ಈ 5ನೇ ಪಂಚವಾರ್ಷಿಕ ಯೋಜನೆ. ಅಂದರೆ ಯೋಜನಾ ಆಯೋಗದ ಅಡಿಯಲ್ಲಿ 5 ವರ್ಷಕ್ಕೊಂದು ಪ್ರಾಜೆಕ್ಟನ್ನು ಅವತ್ತು ಹಮ್ಮಿಕೊಳ್ತಿದ್ರು. ಬಟ್ ಇದು ಎಲ್ಲಿವರೆಗೆ ಅಂತಂದರೆ 2015ರವರೆಗೆ ಈ ಒಂದು ಯೋಜನಾ ಆಯೋಗದ ಅಡಿಯಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ಮಾಡಲಾಯಿತು. ಬಟ್ 2015ರ ನಂತರ ಯೋಜನಾ ಆಯೋಗ ಮುಂದೆ ಏನಾಯಿತು ಅಂದರೆ ನೀತಿ ಆಯೋಗ ಆಗಿ ಬದಲಾವಣೆ ಬಂತು. ಈ ಯೋಜನಾ ಆಯೋಗನೇ ಮುಂದೆ ಹೊಸ ಹೆಸರು ನೀತಿ ಆಯೋಗದ ಮೂಲಕ ಅದು ಸ್ಥಾಪನೆ ಆಗ್ತದೆ. ಸ್ಥಾಪನೆ ಮಾಡಿದವರು ನಮ್ಮ ಶ್ರೀಯುತ ಮಾನ್ಯ ನರೇಂದ್ರ ಮೋದಿಜಿಯವರು 2015 ಏಪ್ರಿಲ್ 1ರಂದು ಯೋಜನಾ ಆಯೋಗವನ್ನು ನೀತಿ ಆಯೋಗ ಹೆಸರಿನಡಿಯಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಸೊ ನೆಕ್ಸ್ಟ್ ಕ್ವಶನ್. ಎಸ್ ನೋಡಿ, ಇದೀಗ ಡಿಸ್ಕಷನ್ ಮಾಡಿದ್ದೇವೆ, ಅದೇ ಪ್ರಶ್ನೆ ಬಂದ್ಬಿಡುತ್ತೆ ಇಲ್ಲಿ. ನೀತಿ ಆಯೋಗ ಸ್ಥಾಪನೆ ಇದ್ದದ್ದು ಯಾವಾಗ್ರೇ ಇದೀಗ ಹೇಳ್ಬಿಟ್ಟಿದ್ದೆ ನಾನು. ಏಪ್ರಿಲ್ 1 ಜನವರಿ 1 2015 ಜನವರಿ 1 2015ರಲ್ಲಿ ನೀತಿ ಆಯೋಗ ಸ್ಥಾಪನೆ ಆಯಿತು. ನೀತಿ ಆಯೋಗ ಅಂತಂದರೆ ಏನು ಅಂದರೆ ನೀತಿ ಆಯೋಗ, ನೀತಿ ಇದನ್ನು ಭಾಳ ಸಾರಿ ಕೇಳಿದಾನೆ. ನೀತಿ ಅಂದರೆ ಇದನ್ನು ವಿಸ್ತರಿಸಿ ಬರೀ ಅಂತ ಕೇಳಿದ್ರೆ ಎನ್ ಅಂದ್ರೆ ಏನು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇದು ನೀತಿ ಆಯೋಗದ ಫುಲ್ ಫಾರ್ಮ್ ಇದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮಹಾತ್ಮ 78ನೇ ಪ್ರಶ್ನೆ ಆಗಿದೆ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೇರವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಎ ಪಟ್ಟಿ ಬಿ ಪಟ್ಟಿ ಕೊಟ್ಟಿದ್ದಾರೆ. ಎ ಪಟ್ಟಿಯಲ್ಲಿ ಏನು ಮಾಡಿದ್ದಾರೆ, ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ ಅವುಗಳ ಕರೆನ್ಸಿಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ದೇಶದಕ್ಕೆ ಯಾವ್ಯಾವ ಕರೆನ್ಸಿ ಸೂಟ್ ಆಗ್ತದೆ ಅಂತೇಳಿ ನಾವು ಅದನ್ನು ಟಿಕ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, UK ಇಂಗ್ಲೆಂಡಿಂದು ಕರೆನ್ಸಿ ಯಾವುದು, ಪೌಂಡ್. ಜರ್ಮನಿದು ಕರೆನ್ಸಿ ಯಾವುದು, ಮಾರ್ಕ್. ಜರ್ಮನಿದು ಕರೆನ್ಸಿ ಮಾರ್ಕ್. ಹಾಗೆ ಜಪಾನ್ ಕರೆನ್ಸಿ ಯಾವುದು, ಎನ್. ಚೀನಾ ಕರೆನ್ಸಿ ಯಾವುದು, ಎನ್. ಹಾಗಾದರೆ ಯಾವ ಆಪ್ಷನ್ ಬರ್ತದೆ ನೋಡಿ ಇದಕ್ಕೆ. ಆಪ್ಷನ್ ಎಕ್ಕೆ ಸರಿ 3. ಇಲ್ಲಿದೆ ಆಪ್ಷನ್ ಎಕ 3, ಬಿಕೆ 5, ಡಿಕ 1. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಂಥ ಕಾರ್ಖಾನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ, ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಿದೆ. ನೇರವಾಗಿ ನಾನು ಉತ್ತರ ಹೇಳ್ಬಿಡ್ತೇನೆ. ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದು ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವಂಥ ಜಿಲ್ಲೆಗಳು ಯಾವುದು ಅಂತೇಳಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಉಡುಪಿ, ಉತ್ತರ ಕನ್ನಡ, ಉಡುಪಿ ಚಿಕ್ಕಮಗಳೂರು ಅಂತಿದೆ. ನೋಡಿ, ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಅಂತೇಳಿ ಯಾವ ಜಿಲ್ಲೆಗಳನ್ನು ಕರೀತಾರೆ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ. ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಬ್ಯಾಂಕಿಂಗ್ ಚಳವಳಿಯ ತೊಟ್ಟಿಲು ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಬಹಳಷ್ಟು ಬ್ಯಾಂಕ್ಗಳು ಇಲ್ಲಿ ಉದಯವಾದವು. ಇಲ್ಲಿ ಸುಮಾರು ಯಾವುದು, ಕೆನರಾ ಬ್ಯಾಂಕ್ ಉದಯ ಆಯಿತು, ಹಾಗೆ ಕಾರ್ಪೊರೇಷನ್ ಬ್ಯಾಂಕ್ ಉದಯ ಆಯಿತು, ಕೋರಮಂಡಲ್ ಬ್ಯಾಂಕ್ ಉದಯ ಆಯಿತು, ವಿಜಯ ಬ್ಯಾಂಕು, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್. ನೋಡಿ, ಬಹಳಷ್ಟು ಬ್ಯಾಂಕ್ಗಳ ಉದಯಕ್ಕೆ ಈ ಒಂದು ಜಿಲ್ಲೆಗಳು ಕಾರಣ ಆದವು.
ಸೊ ಹಾಗಾಗಿ ಇದನ್ನು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂತ ಕರಿತೇವೆ. 2 ಜಿಲ್ಲೆಗಳನ್ನು ಯಾವುವು? ದಕ್ಷಿಣ ಕನ್ನಡ ಮತ್ತು ಉಡುಪಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಮಿಲಿ ಡರ್ಕಿಮ್ ಅವರು ಯಾವ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಅಂದ್ರೆ ನೇರವಾಗಿ ಉತ್ತರ ಹೇಳ್ಬಿಡ್ತಾನೆ. ಸರಿಯಾದ ಉತ್ತರ ಫ್ರಾನ್ಸ್. ಫ್ರಾನ್ಸಿನ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಯಾರು ಅಂದರೆ ಎಮಿಲಿ ಡರ್ಕಿಮ್ ಅವರು. ಸೊ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವಿಲ್ಲಿ ಹೇಳಬೇಕು. ಒಂದನೇದು ಕೊಟ್ಟಿದ್ದಾರೆ, ಈ ಸಮಾಜ ಬಹಳ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ. ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸದು. ಇಡೀ ಸಮಾಜವೇ ಇಲ್ಲಿ ಬಂಧುತ್ವಗಳ ಸಂಬಂಧಗಳ ಆಧಾರದಲ್ಲಿ ಹೆಣೆದುಕೊಂಡಿದೆ. ಇಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ. ಈ ಮೇಲಿನ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಮಾಜ ಯಾವುದು? ಸಮಾಜದಲ್ಲಿ ಹಲವಾರು ಪ್ರಕಾರಗಳನ್ನು ನೋಡ್ತೇವೆ. ಅಲ್ಲಿ ಈ ಒಂದು ಹೇಳಿಕೆ, ಈ ಸ್ಟೇಟ್ಮೆಂಟ್ಗಳು ಯಾವ ಸಮಾಜಕ್ಕೆ ಸಂಬಂಧಪಟ್ಟಿವೆ ಅಂದ್ರೆ ಅದು ಏನು ಆಪ್ಷನ್ ಒಂದಿದೆ ನೋಡಿ ಇಲ್ಲಿ, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಯಾವುದು ಅಂದರೆ ಈ ಮೇಲಿನ ಹೇಳಿಕೆಗಳು. ಯಾಕಂದ್ರೆ ಈ ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದೊಳಗೆ ಹೆಂಗಪ್ಪ ಅಂದ್ರೆ ಅಲ್ಲಲ್ಲಿ ಈ ಗುಂಪು ಏನಾದ್ರು ಚದರಿರ್ತದೆ, ಒಂದು 40-45 ಜನ ಇರ್ತಾರೆ. ಬಟ್ ಇಲ್ಲಿ ಯಾರಿಗೂ ಕೂಡ ಏನಾಗಿಲ್ಲ, ಸಂಪತ್ತನ್ನು ಸಂಗ್ರಹಿಸಬೇಕನ್ನುವಂಥ ಯಾವುದೇ ಇಚ್ಛೆ ಇರೋಂಗಿಲ್ಲ, ಯಾವುದೇ ರಾಜಕೀಯ ಸಂಸ್ಥೆಗಳು ಕೂಡ ಇಲ್ಲಿರೋಂಗಿಲ್ಲ. ಇನ್ನು ಎರಡನೇದೇನು ಪಶುಪಾಲನಾ ಸಮಾಜ ಅಂದರೆ ಇಲ್ಲಿ ಪಶುಗಳನ್ನು ಹಿಂಡಾಗಿ ಸಾಕುವಂಥ ಸಮಾಜ ಆಗಿದೆ. ಸೊ ಇಲ್ಲಿ ಪಶುಪಾಲನೆ ಮೇನ್ ಇರ್ತದೆ ಇಲ್ಲಿ. ಸೊ ಕೃಷಿಕ ಸಮಾಜ ಅಂದರೆ ಇಲ್ಲಿ ಏನಂದರೆ ಕೃಷಿಯನ್ನು ನಂಬಿ ಬದುಕುವಂಥ ಸಮಾಜ ಕೃಷಿಕ ಸಮಾಜ. ಇಲ್ಲಿ ಗ್ರಾಮಗಳ ಉದಯ ಆಗ್ತದೆ, ಇದರ ಲಕ್ಷಣ, ಪ್ರಮುಖ ಲಕ್ಷಣ. ಕೈಗಾರಿಕಾ ಸಮಾಜ ಅಂದರೆ ಇಲ್ಲಿ ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೈಗಾರಿಕೆಗಳನ್ನು ನಂಬಿ ಬದುಕುವಂಥ ಸಮಾಜ, ಇದು ಕೈಗಾರಿಕಾ ಸಮಾಜ. ಇಲ್ಲಿ ಇದರ ಒಂದು ಪ್ರಮುಖ ಲಕ್ಷಣ ಅಂದರೆ ಶ್ರಮ ವಿಭಜನೆ ಅಂತ. ಪ್ರಶ್ನೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಏನು ಇವು 4 ಇದ್ದಾವೆ, ಅಲ್ಲಲ್ಲಿ ಚದುರಿದ ಒಂದು ಸಮೂಹ ಇರುತ್ತದೆ, ಸಂಪತ್ತನ್ನು ಸಂಗ್ರಹಣ ಮಾಡುವಂಥ ಇಚ್ಛೆ ಇಲ್ಲ, ರಾಜಕೀಯ ಸಂಸ್ಥೆಗಳು ಇರೋದಿಲ್ಲ, ಅಂಥ ಸಮಾಜ ಯಾವುದು ಅಂದರೆ ಅದು ಬೇಟೆ ಆಡುವ ಮತ್ತು ಆಹಾರ ಸಂಗ್ರಹಿಸುವಂಥ ಸಮಾಜ ಅಂತೇಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜಾರ್ವಾ, ಹೋಂಗೆ, ಸಂತೇನೆಲಿ ಬುಡಕಟ್ಟು ಗುಂಪುಗಳು ಕಂಡುಬರುವುದು ಎಲ್ಲಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಲಡಾಖ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವಂಥ ಸಂವಿಧಾನದ ವಿಧಿ ಯಾವುದು ಅಂತಿದೆ. 14ನೇ ವಿಧಿ, 15ನೇ ವಿಧಿ, 16ನೇ ವಿಧಿ, 17ನೇ ವಿಧಿ. ಇದರಾಗ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಿರುವ ಸಂವಿಧಾನದ ವಿಧಿ ಯಾವುದು ಅಂದರೆ ಅದು 17ನೇ ವಿಧಿ. 17ನೇ ವಿಧಿ ಅಡಿಯಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಈ ಅಸ್ಪೃಶ್ಯತಾ ಆಚರಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಯಾರೂ ಕೂಡ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವ ಹಾಗಿಲ್ಲ, ಅಸ್ಪೃಶ್ಯತೆ ಆಚರಿಸುವುದು ಕಾನೂನಿನ ಪ್ರಕಾರ ಅಪರಾಧ ಅಂತೇಳಿ ಹೇಳುವಂಥ ಒಂದು ವಿಧಿ ಇದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎ ಪಟ್ಟಿ ಬಿ ಪಟ್ಟಿ ಕೊಟ್ಟಿದ್ದಾರೆ. ಇಲ್ಲಿ ಎ ಪಟ್ಟಿಯಲ್ಲಿ ಕೆಲವೊಂದು ಚಳವಳಿ, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಳವಳಿಗಳನ್ನು ಕೊಟ್ಟಿದ್ದಾರೆ. ಹಾಗೆ ಬಿ ಪಟ್ಟಿಯಲ್ಲಿ ಅವುಗಳು ನಡೆದಂಥ ಮೂಲ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಚಿಪ್ಕೋ ಚಳವಳಿ. ಚಿಪ್ಕೋ ಚಳವಳಿ ನೇತಾರ ಯಾರು? ಸುಂದರ್ಲಾಲ್ ಬಹುಗುಣ. ಚಿಪ್ಕೋ ಚಳವಳಿ ನಡೆದದ್ದು ಎಲ್ಲಿ? ಉತ್ತರಾಖಂಡ್ ರಾಜ್ಯದಲ್ಲಿ ತೆಹರಿ ಗರ್ವಾಲ್ ಅಲ್ಲಿ ನಡೀತು. ಅಪ್ಪಿಕೋ ಚಳವಳಿ ಈ ಚಿಪ್ಕೋ ಚಳವಳಿ ಥರನೇ ಕರ್ನಾಟಕದಲ್ಲಿ ನಡೆದಂಥ ಚಳವಳಿ. ಎಲ್ಲಿ ನಡೀತಿದ್ದು? ಅಪ್ಪಿಕೋ ಚಳವಳಿ ನಡೆದದ್ದೆಲ್ಲಿ? ಸಲ್ಯಾನಿ ಗ್ರಾಮದಲ್ಲಿ ನಡೀತು. ಮೌನ ಕಣಿವೆ ಆಂದೋಲನ, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಎಲ್ಲಿ ನಡೀತು ಅಂದರೆ ಕೇರಳದಲ್ಲಿ ನಡೀತು. ಕೈಗಾ ವಿರೋಧ ಚಳವಳಿ ಎಲ್ಲಿ ನಡೀತು? ಉತ್ತರ ಕನ್ನಡದಲ್ಲಿ ನಡೀತು. ನೋಡಿ, ಚಿಪ್ಕೋ ಚಳವಳಿ ರೂವಾರಿಗಳು ಸುಂದರ್ಲಾಲ್ ಬಹುಗುಣ, ಅಪ್ಪಿಕೋ ಚಳವಳಿಯ ರೂವಾರಿಗಳು ಪಾಂಡುರಂಗ್ ಹೆಗಡೆ, ಮೌನ ಕಣಿವೆ ಆಂದೋಲನ ರೂವಾರಿಗಳು ಮಾಧವ ಗಾಡ್ಗಿಲ್, ಹಾಗೆ ಕೈಗಾ ವಿರೋಧಿ ಚಳವಳಿ ಪಾಂಡುರಂಗ್ ಹೆಗಡೆ. ಸೊ ಇಲ್ಲಿ ನೋಡಿ, ಏಕ ಯಾವ್ದು ಸರಿ? ಆಪ್ಷನ್ 3 ಕರೆಕ್ಟ್. ಆದರೆ ಎಲ್ಲವೂ ಆಪ್ಷನ್ 3 ಅದಾವೆ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡುದು. ಮತ್ತೆ ಬಿದಲ್ಲಿ ನೋಡ್ಬೇಕು ನಾವೀಗ. ಅಪ್ಪಿಕೋ ಚಳವಳಿ ನಡೆದದ್ದು ಎಲ್ಲಿ? ಸಲ್ಯಾನಿ ಗ್ರಾಮದಲ್ಲಿ, ಅಂದ್ರೆ ಬೀಕ್ ಫಸ್ಟ್ 2 ಅದ. ಮತ್ತೆ ನೆಕ್ಸ್ಟ್ ನೋಡಿ, ಸಿ ಮೌನ ಕಣಿವೆ ಆಂದೋಲನ, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ನಡೆದಲ್ಲಿ ಕೇರಳದಲ್ಲಿ, ಸಿಕ 4 ಕರೆಕ್ಟ್. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಯಾವ ದಿನ ಅಂತ ಕೇಳ್ಯಾರ. ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ? ನೇರವಾಗಿ ಉತ್ತರಕ್ಕೆ ಹೋಗಿಬಿಡ್ತೇವೆ, ಮಾರ್ಚ್ 15. ಪ್ರತಿ ವರ್ಷ ನಾವು ಮಾರ್ಚ್ 15 ವಿಶ್ವ ಗ್ರಾಹಕರ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ.
ಅಂದ್ರೆ ಗ್ರಾಹಕರಿಗೆ ಆಗುವಂಥ ಅನ್ಯಾಯವನ್ನು ತಪ್ಪಿಸ್ಲಿಕ್ಕಾಗಿ, ಅವರ ಶೋಷಣೆಯನ್ನು ತಪ್ಪಿಸ್ಲಿಕ್ಕಾಗಿ, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನ ಅಂತೇಳಿ ಕರಿತಾ ಇದ್ದೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವರು ಯಾರು ಅಂತೇಳಿ. NH ಬೋರ್ಡಾನ್, ಆ್ಯಡಮ್ ಸ್ಮಿತ್, ಜೆಲ್ ಹೆನ್ಸ್, ಹೆನ್ರಿ ಫಯೋಲ್ ಅಂತ ಆಪ್ಷನ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ NH ಬೋರ್ಡಾನ್. NH ಬೋರ್ಡಾನ್ ಅವರು ಏನು ಮಾಡೋದು ಅಂದ್ರೆ ಈ ಒಂದು ಮಾರುಕಟ್ಟೆಯ ಮಿಶ್ರಣದ ಪರಿಕಲ್ಪನೆಯನ್ನು ಕೊಟ್ಟಂಥವ್ರು, ಮೊಟ್ಟ ಮೊದಲ ಬಾರಿ ಕೊಟ್ಟರು ಇವರು 1940ರಲ್ಲಿ ಈ ಒಂದು ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಅವರು ಪರಿಚಯ ಮಾಡಿದ್ರು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರ್ಕೆಟ್ ಆರಂಭವಾದ ಸ್ಥಳ ಯಾವುದು? ಏನು ಮುಂಬೈಯೋ, ಕಲ್ಕತ್ತಾ, ಮದ್ರಾಸೋ, ಡೆಲ್ಲಿಯೋ? ಭಾರತದಲ್ಲಿ ಫಸ್ಟ್ ಶೇರ್ ಮಾರ್ಕೆಟ್ ಆರಂಭ ಆಗಿದ್ದು ಎಲ್ಲಿ ಅಂದ್ರೆ ಬಾಂಬೆ, ಈಗಿನ ಮುಂಬೈಯಲ್ಲಿ. ಓಲ್ಡ್ ಶೇರ್ ಮಾರ್ಕೆಟ್ ಇದು ಮುಂಬೈ. 1875ರಲ್ಲಿ ಅಲ್ಲಿ ಶೇರ್ ಮಾರ್ಕೆಟ್ ಓಪನ್ ಆಗ್ತದೆ. ಹಾಗಾಗಿ ಭಾರತದ ಮೊಟ್ಟ ಮೊದಲ ಶೇರ್ ಮಾರ್ಕೆಟ್ ಆರಂಭ ಆಗಿದ್ದು ಎಲ್ಲಿ ಅಂದ್ರೆ ಬಾಂಬೆ ಒಳಗೆ. ಅದರ ಬಾಂಬೆ ಶೇರ್ ಮಾರ್ಕೆಟ್ ಅಂತ ಕೂಡ ಕರಿತಿದ್ದೆ ನಾವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ, ಏನು ಅಂದರೆ ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ ಯಾವುದು ಅಂತ. ಮಕ್ಕಳಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವೆ ಅವರಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು, ಗೌರವದ ಭಾವನೆಯನ್ನು ನಾವು ಬೆಳೆಸ್ತೀವಿ ಮಕ್ಕಳಲ್ಲಿ ಅಂದ್ರೆ ಅವಾಗ ಅವರಲ್ಲಿ ಮೂಡುವಂಥ ಒಂದು ಆ ಮೌಲ್ಯ ಯಾವುದು ಅಂತಂದರೆ ನೇರವಾಗಿ ಇದಕ್ಕೆ ನಾವು ಉತ್ತರ ಹೇಳ್ಬಿಡ್ತಾನೆ, ವಿಶ್ವ ಭ್ರಾತೃತ್ವ ಅಂತ. ನೋಡಿ, ವಿಶ್ವದಲ್ಲಿರುವವರೆಲ್ಲರೂ ಸಹೋದರರು, ವಿಶ್ವ ಸಹೋದರತೆ, ವಿಶ್ವ ಭ್ರಾತೃತ್ವ, ಈ ಪರಿಕಲ್ಪನೆ ಮಕ್ಕಳಲ್ಲಿ ಯಾವ ಭಾವನೆಯನ್ನು ಬೆಳೆಸ್ತದೆ ಅಂದ್ರೆ ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುವಂಥದ್ದು ಅಂತಿದೆ. ಕಪ್ಪು ಹಲಗೇನೋ, ಧ್ವನಿ ಮುದ್ರಿಕೆಯೇನೋ, ರೇಡಿಯೋನೋ, ಸೀಮೆ ಸುಣ್ಣನೋ? ನೋಡಿ, ಅಲ್ಲಿ ಆಲಿಸುವಿಕೆ ಮತ್ತು ವೀಕ್ಷಣೆ ಎರಡರ ನಡುವೆ ಏನು ಮಾಡಬೇಕು? ಸಂಬಂಧವನ್ನು ಕಲ್ಪಿಸಬೇಕು. ಅದು ಯಾವುದು? ಸರಿಯಾದ ಉತ್ತರ ಕಪ್ಪು ಹಲಗೆ. ಶಿಕ್ಷಕನ ಎರಡನೇ ನಾಲಿಗೆ ಇದ್ದಂತೆ ಅಂತ ಕರಿತೀವಿ ನಾವು ಕಪ್ಪು ಹಲಗೆ, ಬ್ಲ್ಯಾಕ್ ಬೋರ್ಡ್ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ತಂತ್ರ ಯಾವುದು? ಸಾಮರ್ಥ್ಯಾಧಾರಿತ ಬೋಧನೆ, ಅಣುಬೋಧನೆ, ಅನುಕರಣ ಬೋಧನೆ, ಪರಿಹಾರ ಬೋಧನೆ ಅಂತಿದೆ. ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರ ನೀಡುವಂಥ ತಂತ್ರ ಯಾವುದು ಅಂದರೆ ನೇರವಾಗಿ ಉತ್ತರ ಇದು ಸಾಮರ್ಥ್ಯಾಧಾರಿತ ಬೋಧನೆ ಅಂತೇಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನು ಒಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ. ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಅಂತ ಹೇಳಿದವರು ಯಾರು ಅಂತಂದರೆ ನೇರವಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಲೆಸ್ಟರ್ಡ್ ಬಿ ಸ್ಯಾಂಡ್ಸ್. ನೋಡಿ, ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಯನ್ನು ಕೊಟ್ಟಂಥವರು ಲೆಸ್ಟರ್ಡ್ ಬಿ ಸ್ಯಾಂಡ್ಸ್ ರವರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಯಾವುದು? ಯಜ್ಞಗಳ ಬಗ್ಗೆ ತಿಳಿಸುವಂಥ ಒಂದು ವೇದದ ಭಾಗ ಏನು? ಬ್ರಾಹ್ಮಣನೋ, ಸಂಹಿತನೋ, ಅರಣ್ಯಕನೋ, ಉಪನಿಷತ್ತೋ? ಸರಿಯಾದಂಥ ಉತ್ತರ ಯಾವುದು? ಬ್ರಾಹ್ಮಣಕ. ನೋಡಿ, ಈ ಬ್ರಾಹ್ಮಣ ವೇದದ 4 ಸ್ಕಂದಗಳು ಬರುತ್ತೆ ವೇದಗಳಲ್ಲಿ. ಬ್ರಾಹ್ಮಣ, ಸಂಹಿತ, ಅರಣ್ಯಕ, ಉಪನಿಷತ್ತು, ಇವು ವೇದಗಳ 4 ಸ್ಕಂದಗಳು. ಬ್ರಾಹ್ಮಣ ಏನು ಮಾಡ್ತದೆ ಅಂದರೆ ಇದು ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸ್ತದೆ. ನಾವು ದೇವರನ್ನ ಸ್ತುತಿಸಲಿಕ್ಕಾಗಿರುವಂಥ ಸ್ತೋತ್ರಗಳು ಅಥವಾ ಮಂತ್ರಗಳನ್ನ ಒಳಗೊಂಡಿರೋದು ಯಾವುದು? ಸಂಹಿತೆ. ಈ ಅರಣ್ಯವಾಸಿಗಳಿಂದ ರಚನೆ ಆಗಿರುವಂಥ ಒಂದು ಸಾಹಿತ್ಯ ಇದು ಅರಣ್ಯಕ. ಉಪನಿಷತ್ತುಗಳನ್ನು ವೇದಾಂತಗಳು ಅಂತ ಕರಿತೀವಿ ನಾವು. ಆದರೆ ಇಲ್ಲಿ ಪ್ರಶ್ನೆ, ಯಜ್ಞ ಆಚರಣೆಗಳನ್ನು ತಿಳಿಸುವಂಥ ವೇದದ ಭಾಗ ಯಾವುದು ಅಂದರೆ ಅದು ಬ್ರಾಹ್ಮಣಕ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು? ಮಹೇಂದ್ರ ಪಾಲ, ಹೇಮಚಂದ್ರ, ಭವಭೂತಿ, ರಾಜಶೇಖರ್ ಅಂತ ಕೊಟ್ಟಿದ್ದಾರೆ. ಈ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅನ್ನುವಂಥ ನಾಟಕವನ್ನು ರಚನೆ ಮಾಡಿದವರು ಯಾರು ಅಂದರೆ ರಾಜಶೇಖರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ಯಾವುವು? ಆಪ್ಷನ್ 1 ಪೃಥ್ವಿರಾಜ್ ರಾಸೋ ಮತ್ತು ಮುದ್ರ ರಾಕ್ಷಸ,
ಬಾಬರ್ನಾಮ ಮತ್ತು ಐನಿ ಇಕ್ಬರಿ, ರಾಜತರಂಗಿಣಿ ಮತ್ತು ತಾರಿಕಿ ಹಿಂದ್, ಇಂಡಿಕಾ ಮತ್ತು ದೀಪವಂಶ ಅಂತಿದೆ. ನೋಡಿ, ಲಲಿತಾದಿತ್ಯ ಮುಕ್ತಪೀಡ ಈತ ಒಬ್ಬ ರಾಜ. ಈತ ಕಾರ್ಕೋಟ ಸಾಮ್ರಾಜ್ಯದ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ. ಕಾರ್ಕೋಟ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಲಲಿತಾದಿತ್ಯನ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ. ಯಾರು? ಕಲ್ಹಣ ಅಂತ. ಲಲಿತಾದಿತ್ಯ ಆಸ್ಥಾನದ ಪ್ರಸಿದ್ಧ ಕವಿ ಕಲ್ಹಣ. ಕಲ್ಹಣದೊಂದು ಪ್ರಸಿದ್ಧ ಕೃತಿ ಐತಿ. ಯಾವುದು? ಈತನನ್ನು ನಾವು ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತಿದ್ದೀವಿ. ರಾಜ ತರಂಗಿಣಿ ಅಂತ. ಸಾರಿ, ಇಲ್ಲಿ ರಾಜ ತರಂಗಿಣಿ ಅಂತಾಗಿದೆ, ಅದು ರಾಜ ತರಂಗಿಣಿ ಅಂತ ಹೇಳಿ ಆಗಬೇಕಾಗಿತ್ತು. ಎಸ್, ಕಲ್ಹಣ ಬರೆದಂಥ ಕೃತಿ ರಾಜ ತರಂಗಿಣಿ. ಈ ಕಲ್ಹಣ ಬರತಕ್ಕಂಥ ರಾಜ ತರಂಗಿಣಿ ಮತ್ತೆ ಅಲ್ಬೆರುನಿ ಬರತಕ್ಕಂಥ ತಾರಿಕೆ ಹಿಂದ್, ಈ ಎರಡೂ ಕೃತಿಗಳು ಏನು ಮಾಡ್ತವೆ ಅಂದರೆ ಲಲಿತಾದಿತ್ಯನ ಕುರಿತು ತಿಳಿಸ್ತವೆ. ಸೊ ಪ್ರಶ್ನೆ, ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವಂಥ ಕೃತಿಗಳು ಯಾವುದು ಅಂದರೆ ಅದು ರಾಜ ತರಂಗಿಣಿ ಮತ್ತು ತಾರಿಕೆ ಹಿಂದ್ ಅನ್ನುವಂಥ ಕೃತಿಗಳು. ರಾಜ ತರಂಗಿಣಿ ಕೃತಿ ಬರೆದವರು ಕಲ್ಹಣ, ತಾರಿಕೆ ಹಿಂದ್ ಕೃತಿ ಬರೆದವರು ಅಲ್ಬೆರುನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಗುಪ್ತರ ಕಾಲದಲ್ಲಿ ಬೌದ್ಧ ವಿಹಾರಗಳು ಮತ್ತು ಗುಹಾಲಯಗಳು ಕಂಡುಬರುವಂಥ ಸ್ಥಳ ಏನು? ಅಜಂತ ಎಲ್ಲೋರನೋ, ದೇವಗಡ ಸಾಂಚಿನೋ, ಸಾಂಚಿ ಮತ್ತು ಸಾರನಾಥನೋ, ಅಥವಾ ಅಜಂತ ಮತ್ತು ಸಾಂಚಿನೋ? ಅಲ್ಲಿ ಬೌದ್ಧ ವಿಹಾರಗಳು ಕೂಡ ಕಂಡುಬರಬೇಕು, ಗುಹಾಲಯಗಳು ಕಂಡುಬರಬೇಕು. ಅಂತಹ ಸ್ಥಳಗಳು ಯಾವುದು ಅಂದರೆ ಇದಕ್ಕೆ ನೇರವಾಗಿ ಉತ್ತರ ಯಾವುದು ಅಂದರೆ ಅಜಂತ ಮತ್ತು ಎಲ್ಲೋರಗಳಲ್ಲಿ ಏನು ಮಾಡಿದೆ, ಇವರು ಬಂಡೆಗಳನ್ನು ಕೊರೆದುಬಿಟ್ಟು ಬೃಹತ್ ಗಾತ್ರದ ಒಂದು ಗುಹಾಲಯಗಳ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಅನೇಕ ಬೌದ್ಧ ವಿಹಾರಗಳನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? ಅಜಂತ ಮತ್ತು ಎಲ್ಲೋರ ಅಂತೇಳಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಓದಿ ಸರಿಯಾದಂಥ ಆಯ್ಕೆಯನ್ನು ಮಾಡಬೇಕು. ಪ್ರಶ್ನೆ ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವಂಥ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹಾಗೆ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತಾವಧಿಯ ರಚಿತವಾಗಿದೆ ಅಂತಿದೆ. ಈ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕು? ಅಬ್ಸರ್ವ್ ಮಾಡಬೇಕು. ಎಸ್, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ರೀ? ಕನ್ನಡದ ಮೊದಲ ಶಾಸನ ಇದು ಹಲ್ಮಿಡಿ ಶಾಸನ. ಹೌದು, ಕನ್ನಡದ ಮೊದಲ ಶಾಸನ. ಆದರೆ ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು? ಹಲ್ಮಿಡಿ ಶಾಸನವನ್ನು ಹೊರಡಿಸಿದವರು ಇಲ್ಲಿ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ. ಆದರೆ ಇದನ್ನು ಹೊರಡಿಸಿದವರು ಯಾರು ಅಂದರೆ ಕಾಕುತ್ಸವರ್ಮ. ಸೊ ಇಲ್ಲಿ ಕಾಕುತ್ಸವರ್ಮ ಅಂತ ಹೇಳಿಲ್ಲ, ಅವರು ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು ಅಂತ ಹೇಳ್ಬಿಟ್ಟಿದ್ದಾರೆ, ಮಯೂರವರ್ಮ ಅಂತ ಹೇಳಿದ್ದಾರೆ. ಇದು ತಪ್ಪು. ಸೊ ಆಪ್ಷನ್ ಎ ಇದು ಏನದಂದ್ರೆ ಎ ಆಪ್ಷನ್ ಮಾತ್ರ ಸರಿ, ಬಿ ತಪ್ಪು. ಸೊ ಆಪ್ಷನ್ ಎಲ್ಲಿದೆ? ಅದು ಎರಡನೇದು. ಸೊ ಎ ಅಲ್ಲ, ಸಾರಿ ಎರಡನೇದಲ್ಲ, ಯಾವುದು ಅಂದರೆ ಎ ಸರಿಯಾಗಿದೆ, ಆದರೆ ಯಾವ್ದು ತಪ್ಪಿದೆ? ಬಿ ತಪ್ಪಿದೆ. ಬಿ ಏನಾಗಬೇಕಾಗಿತ್ತು? ಅದು ಮಯೂರವರ್ಮನ ಬದಲಾಗಿ ಇಲ್ಲಿ ಏನಾಗಬೇಕಾಗಿತ್ತು? ಇದು ಕಾಕುತ್ಸವರ್ಮ ಅಂತೇಳಿ ಬರಬೇಕಾಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಲ್ಲಿ ಎರಡು ಪಟ್ಟಿ ಬಪಟ್ಟಿ ಕೊಟ್ಟಿದ್ದಾರೆ ನೋಡಿ. ಪಟ್ಟಿ 1 ಪಟ್ಟಿ 2 ಅಂತೇಳಿ. ಪಟ್ಟಿ 1ರಲ್ಲಿ ಸಿಂಧು ನದಿಯ ಉಪನದಿಗಳ ಹೆಸರು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಏನು ಮಾಡಿದ್ದಾರೆ, ಅವುಗಳಿಗೆ ಇರುವಂಥ ಪ್ರಾಚೀನ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವೀಗ ಸರಿಯಾಗಿ ಜೋಡಿಸ್ಬೇಕು. ರಾವಿ ನದಿ ನೋಡಿ, ಸಿಂಧು ನದಿಗೆ 5 ಉಪನದಿಗಳದಾವೆ. ರಾವಿ, ಸಟ್ಲೇಜ್, ಚಿನೂಬ್, ಬಿಯಾಸ್, ಜೀಲಂ ಅಂತೇಳಿ ಸಿಂಧು ನದಿ 5 ಉಪನದಿಗಳು ಬರ್ತವೆ. ಈ ರಾವಿ ನದಿಯ ಪ್ರಾಚೀನ ಹೆಸರು ಯಾವುದು ಅಂದರೆ, ರಾವಿ ನದಿಯ ಪ್ರಾಚೀನ ಹೆಸರು ಪರೋಸ್ನಿ, ರಾವಿದು. ಹಾಗೆ ಚಿನೂಬ್, ಬಿಯಾಸ್, ಸಟ್ಲೇಜ್ದ ಪ್ರಾಚೀನ ಹೆಸರು ಶತುದ್ರಿ. ಬಿಯಾಸದ್ದು ಪ್ರಾಚೀನ ಹೆಸರು ವಿಪಾಸ. ಚೀನಾಬ್ದು ಓಲ್ಡ್ ನೇಮು ಸಿಕ್ನಿ. ನೋಡಿ, ಇದು ಸರಿಯಾಗಿ ಜೋಡಿಸಿ ನೋಡಿ. ಎ ಆಪ್ಷನ್ ಎಕ್ಕೆ ಏನದು 4, ಆಪ್ಷನ್ ಎಕ್ಕ 3, ಆಪ್ಷನ್ ಎಕ್ಕ 3 ಒಂದು 2 ಅದಾವಿಲ್ಲಿ. ಬಿ ಚೀನುಬ್ದು ಓಲ್ಡ್ ನೇಮು ಅಸಿಕ್ನಿ. ಸೊ ಬಿ ಕ ಫಸ್ಟ್ ಇಲ್ಲಿದೆ ನೋಡಿ, ಆಪ್ಷನ್ 2 ಇದಕ್ಕೆ ಸರಿಯಾದಂಥ ಉತ್ತರ. ರಾವಿಯ ಓಲ್ಡ್ ನೇಮು ಪರುಸ್ನಿ, ಚೀನಬ್ದು ಓಲ್ಡ್ ನೇಮು ಅಸಿಕ್ನಿ, ಬಿಯಾಸದ್ದು ಓಲ್ಡ್ ನೇಮು ವಿಪಾಸ, ಸಟ್ಲೇಜ್ದು ಓಲ್ಡ್ ನೇಮು ಸ್ವತಂತ್ರಿ. ಇನ್ನೊಂದು ನದಿ ಬಿಟ್ಟರಲ್ಲಿ ಯಾವುದಂದ್ರೆ
ಜಿಲಂ. ಸಿಂಧೂ ನದಿಯ ಇನ್ನೊಂದು ಉಪನದಿ ಜಿಲಂ. ಈ ಜಿಲಂ ನದಿಯ ಇನ್ನು ಅದರ ಓಲ್ಡ್ ನೇಮ್ ಯಾವುದು ಅಂತಂದ್ರೆ ವಿತಾಸ್ತ ಅಂತ. ಇದದ್ದು ಓಲ್ಡ್ ನೇಮ್ ಏನಪ್ಪ ಅಂದ್ರೆ ವಿತಾಸ್ತ ಅಂತ ಇದರ ಜಿಲಂದ ಹಳೆ ಹೆಸರು. ಸೊ ನೆಕ್ಸ್ಟ್ ಕ್ವಶನ್, ಸರಾಯಿ ಘಾಟ್ ಸಂಗ್ರಾಮ ಇವರ ಮಧ್ಯೆ ಜರುಗಿತು ಅಂತಿದೆ. ಮೊಘಲರು, ಅಹಮರು, ಮೊಘಲರು, ರಜಪೂತರು, ವಿಜಯನಗರ ಮತ್ತು ಬಹುಮಾನ್ ಸುಲ್ತಾನರು, ಮರಾಠರು ಮತ್ತು ಹೈದರಾಬಾದ್ ನಿಜಾಮರು ಅಂತೇಳಿದೆ. ಈ ಸರಾಯಿ ಘಾಟ್ ಕದನ ನಡೆದದ್ದು ಯಾವುದು ಅಂದರೆ ನೇರವಾಗಿ ನಾವು ಉತ್ತರಕ್ಕೆ ಹೋಗ್ಬಿಡೋಣ. ಯಾವುದು ಅಂದರೆ ಮೊಘಲರು ಮತ್ತು ಅಹೋಮರು, ಮೊಘಲರು ಮತ್ತು ಅಹೋಮ್ ರಾಜಮನೆತನದ ನಡುವೆ ಯಾವ ಕದನ ನಡೀತು ಅಂದರೆ ಈ ಸರಾಯಿ ಘಾಟ್ ಕದನ ನಡೀತು ಅಂತೇಳಿ. ಪ್ರಿಯ ಮಿತ್ರರೇ, ಇಲ್ಲಿವರೆಗೆ ಸುಮಾರು 65 ಪ್ರಶ್ನೆಗಳನ್ನು ಈ ಒಂದು 8ನೇ ಒಂದು ವಿಶೇಷ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಸರಣಿಯಲ್ಲಿ ನಾವು ನೋಡಿದ್ದೇವೆ. ಅದಕ್ಕಾಗಿ ನಾವು ಇದನ್ನ ಬಿಗ್ ಎಡಿಷನ್ ಅಂತ ಕರಿತೇನೆ, ಬಿಗ್ ವಿಡಿಯೋ ಸೆಷನ್ ಇದು. ಯಾಕಂದ್ರೆ ಸುಮಾರು ಇಲ್ಲಿವರೆಗೆ ನಾವು ಬರೀ 20-30 ನೋಡ್ತಿದ್ವಿ. ಈ ಒಂದು ವಿಶೇಷ ವಿಡಿಯೋ ಸರಣಿಯಲ್ಲಿ ಸುಮಾರು 65 ವಿಶೇಷ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಪ್ರಶ್ನೆಗಳನ್ನು ಮತ್ತು ಅವುಗಳ ವಿಶ್ಲೇಷಣೆಯೊಂದಿಗೆ ನಾವು ಚರ್ಚೆಯನ್ನು ಕೂಡ ಏನು ಮಾಡಿದ್ದೇವೆ. ಇದರ ಸದುಪಯೋಗನ ತಾವೆಲ್ಲರೂ ಕೂಡ ಪಡಿಸ್ಕೊಳ್ರಿ. ಯಾಕಂದ್ರೆ ಇನ್ನೇನು ಕೆಲವೇ ಇದೇ ಮುಂದೆ ನೆಕ್ಸ್ಟ್ ವಾರದಲ್ಲಿನೇ ಟಿ ನೋಟಿಫಿಕೇಷನ್ ಆಗುವಂಥ ಎಲ್ಲ ರೀತಿಯ ಸಾಧ್ಯತೆ ಇದೆ. ತಾವು ಅದಕ್ಕಾಗಿ ಟಿಗೆ ಭಾಳ ವಿಶೇಷವಾದ ಗಮನವನ್ನು ಕೊಡ್ರಿ. ಯಾರು ಇಲ್ಲಿವರೆಗೆ ಟಿಯನ್ನು ಈಗಾಗಲೇ ಅದಕ್ಕೆ ಮಾಡ್ಕೊಂಡಿದ್ದೀರಿ, ಅವರು ಇನ್ನಷ್ಟು ಉತ್ತಮವಾದಂಥ ಅಂಕಗಳನ್ನು ಪಡ್ಕೊಳ್ಳೋದ್ರ ಮೂಲಕ ತಾವು ಸಫಲರಾಗ್ರಿ. ಮತ್ತು ಇನ್ನು ಯಾರು ಟಿಯಲ್ಲಿ ಅವರು ಸಫಲರಾಗಿಲ್ಲ, ಅವರು ಭಾಳ ವಿಶೇಷವಾದ ಗಮನವನ್ನು, ಕಾಳಜಿಯನ್ನು ವಹಿಸಿ ಈ ಒಂದು ಟಿಯಲ್ಲಿ ತಾವು ಕೂಡ ಆ ಒಂದು ಮಾನದಂಡಕವನ್ನು ತಾವು ಅರ್ಹರಾಗ್ರಿ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ಒಂದು ಟಿ ವಿಶೇಷ ವಿಡಿಯೋ ಸರಣಿಯನ್ನು 8ನೇ ವಿಶೇಷ ವಿಡಿಯೋ ಸರಣಿಯನ್ನು ತಮಗೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಮತ್ತೊಂದು ವಿಶೇಷ ವಿಡಿಯೋ ಸರಣಿಯೊಂದಿಗೆ ನಿಮ್ಮನ್ನು ಭೇಟಿಯಾಗಲಿದ್ದೇನೆ. ಅಲ್ಲಿವರೆಗೂ ನಮಸ್ಕಾರ.